ಈಗ ಮೇಷಾದಿ ದ್ವಾದಶ ರಾಶಿಗಳನ್ನು ನೋಡುವ. ಮೇಷರಾಶಿಗೆ ಹೇಗೆ ಅಂತ ಹೇಳಿ, ಇಲ್ಲಿ 2025ರಲ್ಲಿ ಗ್ರಹಗಳ ಬದಲಾವಣೆ ಆಗ್ತದೆ. 25 ಮಾರ್ಚಿನವರೆಗೆ ಮೇಷರಾಶಿಯವರಿಗೆ ಏಕಾದಶದಲ್ಲಿ ಶನಿ ಇದ್ದರೆ 25ರ ನಂತರ ವ್ಯಯಸ್ಥಾನದಲ್ಲಿ ಶನಿ ಬರ್ತಾನೆ. ಇನ್ನು ಏಕಾದಶದಲ್ಲಿ ರಾಹು ಇರ್ತಾನೆ, ಅಕ್ಟೋಬರ್ ನಂತರ ವ್ಯಯದಲ್ಲಿ ರಾಹು ಇರ್ತಾನೆ, ಅಕ್ಟೋಬರ್ ನಂತರ ಏಕಾದಶಕ್ಕೆ ಬರ್ತಾನೆ. ಮತ್ತೊಂದು ಕಡೆಯಿಂದ ದ್ವಿತೀಯದಲ್ಲಿ ಗುರು ಇರುವುದು ಮೇಯವರೆಗೆ, ನಂತರ ದುರಿತ ಸ್ಥಾನ ತೃತೀಯಕ್ಕೆ ಹೋಗ್ತಾನೆ. ಈ ರೀತಿ ಪ್ರತಿಯೊಂದು ರಾಶಿಗಳಿಗೂ ಕೂಡ ಎರಡೆರಡು ಗ್ರಹ ಪರಿವರ್ತನೆಗಳ ವಿಚಾರಗಳನ್ನು ನಾವು ಸಂಕ್ಷಿಪ್ತವಾಗಿ ಹೇಳಬೇಕಾಗ್ತದೆ. ಸುಮಾರು ಮೇಷರಾಶಿಯವರಿಗೆ ಮಾರ್ಚಿನವರೆಗೆ ತುಂಬ ಒಳ್ಳೆಯ ಸ್ಥಿತಿ, ಊರ್ಧ್ವಮುಖ ಆಗಿ ಅವ್ರು ಬೆಳೀತಾ ಹೋಗ್ತಾರೆ, ಎಲ್ಲದರಲ್ಲಿಯೂ ಲಾಭ ಸಿಗುವಂಥದ್ದು ಇಂಥದ್ದೆಲ್ಲ ಹೋಗ್ತದೆ. ಆಮೇಲೆ ಅಕ್ಟೋಬರ್ ನಂತರ ರಾಹು ಏಕಾದಶಕ್ಕೆ ಬಂದಾಗ ಅಲ್ಲಿಯೂ ಕೂಡ ಅವರಿಗೆ ಲಾಭವನ್ನೇ ನಾವು ಹೇಳಬೇಕಾಗ್ತದೆ, ನಷ್ಟ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಆ ಹೊತ್ತಿಗೆ ಗುರು ತೃತೀಯದಲ್ಲಿ ಬರುವುದರಿಂದ, ಮೇಯ ನಂತರ ತೃತೀಯದಲ್ಲಿ ಬರುವುದರಿಂದ ದುರಿತ ಸ್ಥಾನ ಆಯಿತು. ಹೌದು, ಮೇಷ ವೃಷಭ ಮಿಥುನ ತೃತೀಯದಲ್ಲಿ ಬರೋದು ದುರಿತ ಸ್ಥಾನ ಆಯಿತು. ದುರಿತ ಸ್ಥಾನ ಅಂತ ಹೇಳಿದರೆ ದುಃಖಗಳನ್ನು ತರುವಂಥದ್ದು, ಕೆಲಸ ಕಾರ್ಯಗಳು ಹಾಳಾಗುವಂಥದ್ದು, ಇದೆಲ್ಲ ಉಂಟಾಗ್ತದೆ. ಆವಾಗ ಯಾವ ಕೆಲಸ ಕಾರ್ಯಗಳು ಹಾಳಾಗ್ತದೆ? ಯಾವುದೇ ಫಲಗಳನ್ನು ಕೊಡುವವನು ಗುರು, ಆ ಭಾವ ಫಲವನ್ನು ವೃದ್ಧಿ ಮಾಡುವವನು ಗುರು. ಈ ಗುರು ದ್ವಿತೀಯದಲ್ಲಿದ್ದು ಅವನು ನೋಡೋದು ಕರ್ಮಸ್ಥಾನವನ್ನು ನೋಡ್ತಾನೆ, ಉದ್ಯೋಗ ಪ್ರಾಪ್ತಿ, ನಿರುದ್ಯೋಗಿಗಳಿಗೆ ಉದ್ಯೋಗವನ್ನು ಕೊಡ್ತಾನೆ, ಅಥವಾ ವರ್ಗಾವಣೆ ಇತ್ಯಾದಿಗಳು ಇದನ್ನೆಲ್ಲ ಕೊಡ್ತಾನೆ. ಅವನು ತೃತೀಯಕ್ಕೆ ಬರ್ತಾನೆ ಮೇಯ ನಂತರ. ತೃತೀಯಕ್ಕೆ ಬಂದಾಗ ಅವನು ಏಕಾದಶ ಸ್ಥಾನವನ್ನು ನೋಡ್ತಾನೆ. ನೋಡಿ, ಅಲ್ಲಿ ತೃತೀಯದಲ್ಲಿ ದುರಿತ ಸ್ಥಾನಕ್ಕೆ ಬಂದರೂ ಕೂಡ ಏಕಾದಶ ಸ್ಥಾನವನ್ನು ವೀಕ್ಷಣೆ ಮಾಡುವಾಗ ಸಿಕ್ಕಿದಂತಹ ಉದ್ಯೋಗದಲ್ಲಿ ಅಥವಾ ಇದ್ದ ಉದ್ಯೋಗದಲ್ಲಿ ಬಡ್ತಿಗಳು, ಪ್ರಮೋಷನ್ಗಳೆಲ್ಲ ಸಿಗುವಂಥದ್ದು ಸಾಧ್ಯತೆ ಉಂಟು. ಇದೇ ಗುರು ಅವನು ಎಲ್ಲೆಲ್ಲಿ ವೀಕ್ಷಣೆ ಮಾಡ್ತಾನೆ ಅಂತ ಹೇಳಿದರೆ, ಅವನು ಸಪ್ತಮ ಭಾಗ್ಯಸ್ಥಾನವನ್ನು ವೀಕ್ಷಣೆ ಮಾಡ್ತಾನೆ. ಮೇಷರಾಶಿಯ ಭಾಗ್ಯಸ್ಥಾನ ಧನುರಾಶಿಯನ್ನು ವೀಕ್ಷಣೆ ಮಾಡ್ತಾನೆ. ಆವಾಗ ಭಾಗ್ಯಗಳೆಲ್ಲ ಸಿಕ್ಕಲಿಕ್ಕೆ ಸಾಧ್ಯತೆ ಉಂಟು. ಇನ್ನು ಮೇಷರಾಶಿಯ ಸಪ್ತಮ ಸ್ಥಾನವನ್ನು ವೀಕ್ಷಣೆ ಮಾಡ್ತಾನೆ. ಆವಾಗ ಏನಾಗ್ತದೆ, ಈ ಅವಿವಾಹಿತರಿಗೆ ವಿವಾಹ ಯೋಗಗಳನ್ನು ಕೂಡ ನಾವು ಹೇಳಬೇಕಾಗ್ತದೆ. ವಿವಾಹ ಎಲ್ಲ ಆಗುವಂಥದ್ದು ಮೇಷರಾಶಿಯರಿಗೆ ಕಂಕಣ ಯೋಗ ಬರ್ತದೆ ಅಂತ ಕೂಡ ನಾವು ಹೇಳಬೇಕಾಗ್ತದೆ. ಅದರ ಜೊತೆಗೆ ವ್ಯಯದಲ್ಲಿ ಶನಿ ಬರ್ತಾನೆ, ವಿಪರೀತ ಖರ್ಚುಗಳನ್ನು ಮಾಡಿಸ್ತಾನೆ. ಅಲ್ಲಿ ನೀವು ಏನಾದರೂ ಖರ್ಚಾಗ್ತದೆ ಅಂತೇಳಿ ಆ ಕೆಲಸವನ್ನು ನಿಲ್ಲಿಸಿಬಿಟ್ರೆ ಅದರ ಯೋಗ ಭಂಗ ಆಗ್ತದೆ. ಆವಾಗ ಒಂದು ಒಳ್ಳೆಯ ಯೋಗ ಇರಲಿ ಅಥವಾ ಕೆಟ್ಟ ಯೋಗ ಇರಲಿ, ಒಳ್ಳೆಯ ಯೋಗಕ್ಕೂ ಭಂಗ ಉಂಟು, ಕೆಟ್ಟ ಯೋಗಕ್ಕೂ ಭಂಗ ಉಂಟು. ನಾವು ಕೆಟ್ಟ ಯೋಗದ ಭಂಗವನ್ನು ಮಾಡಬೇಕು, ಆದರೆ ಒಳ್ಳೆಯ ಯೋಗದ ಭಂಗವನ್ನು ಮಾಡಬಾರ್ದು. ನಮ್ಮ ಚಿಂತನೆಯಲ್ಲಿ ಏನಿರ್ತದೆ ಅಂತ ಹೇಳಿದರೆ, ಹಣ ಇಲ್ಲ, ಈ ವರ್ಷ ನನ್ನ ಮದುವೆ ಆಗೋದಿಲ್ಲ ಅಂತೇಳಿ ನೀವು ಕೂತ್ಕೊಂಡ್ರೆ ಮತ್ತೆ ತಡ ಆಗ್ತದೆ, ಲೇಟ್ ಆಗ್ತದೆ. ಇದು ನಮಗೆ ನಾವೇ ಮಾಡಿಕೊಳ್ಳುವಂತಹ ಒಂದು ಭಂಗಗಳು ಅಂತೇಳಿ ಲೆಕ್ಕ. ಹಾಗಾಗಿ ವಿವಾಹ ಅಪೇಕ್ಷಿಗಳಿಗೆ, ಹೆಣ್ಣಾಗಲಿ ಗಂಡಾಗಲಿ, ಅವರಿಗೆ ವಿವಾಹ ಕಂಕಣ ಯೋಗ, ಪೂರ್ಣ ಕಂಕಣ ಯೋಗ ಮೇಯ ನಂತರ ಮುಂದಿನ ಮೇಯವರೆಗೆ ಉಂಟು. ಅದನ್ನು ಪ್ರಾಪ್ತಿಸಿಕೊಳ್ಳಿ. ಇನ್ನು ಮೇಷರಾಶಿಯವರಿಗೆ ಪಂಚಮಾಧಿಪತಿ ರವಿ ಆಗ್ತಾನೆ. ಆವಾಗ ಪಂಚಮಾಧಿಪತಿ ರವಿಯ ಮೂಲಕ ನಾವೇನು ಚಿಂತನೆ ಮಾಡಬೇಕು ಅಂತ ಹೇಳಿದರೆ, ಅರ್ಕಶಂಭು ಅಂತ ಹೇಳ್ತಾರೆ, ಈಶ್ವರನ ಧ್ಯಾನಗಳನ್ನು ಅಥವಾ ಸೂರ್ಯಾಷ್ಟಕ ವರ್ಗಗಳನ್ನು ಅದನ್ನು ಓದುವಂಥದ್ದು. ಯಾವುದೂ ಇಲ್ಲ ಇದ್ದರೆ ಶಿವಪಂಚಾಕ್ಷರಿ ಅದನ್ನಾದರೂ ಹೇಳ್ತಾ ಇದ್ದರೆ ಕಷ್ಟಗಳು ಪರಿಹಾರ ಆಗ್ತದೆ. ಆಮೇಲೆ ನಿಮಗೆ ಪ್ರಾಪ್ತಿಯಾಗುವಂಥದ್ದು ಉತ್ತಮ ಫಲದಲ್ಲಿ ಅದು ಪ್ರಾಪ್ತಿಯಾಗ್ತದೆ. ಮೇಷರಾಶಿಯ ಫಲ ಇಷ್ಟು ಹೇಳಬೇಕಾಗ್ತದೆ. ಇನ್ನು ವೃಷಭ ರಾಶಿಯನ್ನು ನೋಡುವ. ವೃಷಭ ರಾಶಿಗೆ ಈಗ ಜನ್ಮೇ ಗುರು ದುಃಖದಾಯಕ, ಒಂದು ನೆಮ್ಮದಿ ಇಲ್ಲ, ಜನ್ಮದಲ್ಲಿ ಗುರು ಇರುವಂಥದ್ದು. ಆದರೆ ಏಕಾದಶ ಸ್ಥಾನದಲ್ಲಿ ರಾಹು ಇರುವಂಥದ್ದು, ಒಂದು ಕಡೆಯಿಂದ ಉನ್ನತ ಸ್ಥಾನಮಾನಗಳು ಇದೆಲ್ಲ ಸಿಕ್ಕುವಂಥದ್ದು ಉಂಟು. ಮಾರ್ಚ್ ನಂತರ ಅವರಿಗೆ ಇನ್ನಷ್ಟು ಲಾಭಗಳನ್ನೇ ಹೇಳಬೇಕಲ್ಲದೆ ನಷ್ಟ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅದು ಅಲ್ಲದೆ ಮೇಯ ನಂತರ ವೃಷಭ ರಾಶಿಗೆ ದ್ವಿತೀಯದಲ್ಲಿ ಗುರು ಬರುವಂಥದ್ದು, ಅದು ತುಂಬ ಒಳ್ಳೆಯದು. ನಮ್ಮ ಕೆಲವು ರಾಜಕೀಯ ನಾಯಕರ ಹೆಸರನ್ನು ಉಲ್ಲೇಖ ಮಾಡಬೇಕಾಗ್ತದೆ. DK ಶಿವಕುಮಾರ್ ಅವರಿಗೂ ಕೂಡ ವೃಷಭ ರಾಶಿ, ದ್ವಿತೀಯದಲ್ಲಿ ಗುರು ಬರ್ತಾನೆ, ಏಕಾದಶದಲ್ಲಿ ಶನಿ ಇರ್ತಾನೆ,
ಇದೊಂದು ಒಳ್ಳೆಯ ಸಮಯ. ಅವರೇನಾದರೂ ಅವರ ಚಿಂತನೆಯಲ್ಲಿ ಸಾಧನೆ ಮಾಡಬೇಕಿದ್ರೆ ಈಗ ಮಾಡಿಕೊಳ್ಬೋದು. ಅದು ಆ ದಿವಸಗಳು ಕಳೆದು ಹೋದರೆ ಮತ್ತೆ ಸಾಧನೆ ಮಾಡಿದರೂ ಪ್ರಯೋಜನ ಇಲ್ಲ ಅಂತೇಳಿ ಆಗ್ತದೆ. ಯೋಗ ಬರಬೇಕು. ಇನ್ನು ಗುರು ದ್ವಿತೀಯದಲ್ಲಿ ಇದ್ದುಕೊಂಡು, ಮಿಥುನದಲ್ಲಿ ಇದ್ದುಕೊಂಡು ಅವನು ಷಷ್ಠವನ್ನು ನೋಡ್ತಾನೆ. ವೃಷಭ ರಾಶಿಯ ಷಷ್ಠವನ್ನು ನೋಡ್ತಾನೆ. ರೋಗ ಚಿಂತನೆಗಳು, ಋಣ ಚಿಂತನೆಗಳು, ಯಾವುದೋ ಸಾಲ ಚಿಂತನೆಗಳು, ಸಾಲ ಮಾಡಿದ್ದಿದ್ರೆ ಅದರ ವಿಚಾರಗಳು, ರೋಗಗಳು, ಅನಾರೋಗ್ಯಗಳು, ಪ್ರಾಯ ಆಗಿದ್ದರೆ ಅನಾರೋಗ್ಯದ ವಿಚಾರದಲ್ಲಿ ಕೂಡ ಸ್ವಲ್ಪ ಗಮನ ಹರಿಸಿಕೊಳ್ಬೇಕಾಗ್ತದೆ. ಆರೋಗ್ಯದ ಬಗ್ಗೆ ಜಾಸ್ತಿ ಗಮನ ಹರಿಸಿಕೊಳ್ಳೋದು ಉತ್ತಮ ಅಂತೇಳಿ. ಇನ್ನು ಅವನು ಏಕಾದಶ ಕರ್ಮಸ್ಥಾನವನ್ನು ನೋಡ್ತಾನೆ. 9ನೇ ದೃಷ್ಟಿಯಲ್ಲಿ ಯಾವುದು ಕುಂಭರಾಶಿಯನ್ನು ನೋಡ್ತಾನೆ. ಆವಾಗ ಇವರ ಕರ್ಮದಲ್ಲಿ ಪರಿವರ್ತನೆ ಆಗ್ತದೆ. ಇವರು ಈಗ ಏನು ಮಾಡ್ತಾ ಇದ್ದಾರೆ ಕರ್ಮ, ಅದರಲ್ಲಿ ಒಂದು ಪರಿವರ್ತನೆ, ಒಳ್ಳೆಯ ಪರಿವರ್ತನೆ ಆಗುವಂಥದ್ದು ಯೋಗ ಇದೆ. ಪರಿವರ್ತನೆಗಳು ಹೇಗೆ ಬೇಕಾದರೂ ಆಗ್ಬೋದು. ಕೆಲವರಿಗೆ ಕೆಲಸ ಹೋಗ್ಲಿಕ್ಕೂ ಹೋಗ್ಬೋದು. ಅದು ಅವರ ಜಾತಕದಲ್ಲಿ ಅವರ ಜೆನೆಟಿಕ್ ಬಿಹೇವಿಯರ್ ಹೇಗುಂಟು ಅದರ ಮೇಲೆ ಡಿಪೆಂಡ್ ಆಗಿರ್ತದೆ. ಅದಕ್ಕೆಲ್ಲ ಆಗಾಗ ನೀವು ತಜ್ಞರನ್ನು ಭೇಟಿ ಮಾಡಿ ಅವರ ಹತ್ರ ಸಲಹೆಗಳನ್ನು ತಗೊಂಡು ಮುಂದುವರಿಯುವುದು ಉತ್ತಮ ಅಂಥೇಳಿ. ವೃಷಭ ರಾಶಿಗೆ ಪಂಚಮಾಧಿಪತಿ ಬುಧನಾಗ್ತಾನೆ. ಅವಾಗ ಇಂಥವರಿಗೆ ವಿಷ್ಣು ಸಹಸ್ರನಾಮ ತುಂಬ ಪ್ರಯೋಜನಕ್ಕೆ ಬರ್ತದೆ. ವಿಷ್ಣು ಸಹಸ್ರನಾಮವನ್ನು ಕೇಳುವಂಥದ್ದು, ಅಥವಾ ವಿಷ್ಣು ಸಹಸ್ರನಾಮವನ್ನು ಬರೆಯುವಂಥದ್ದು, ಅಥವಾ ವಿಷ್ಣು ಸಹಸ್ರನಾಮ ಪಠಣ ಮಾಡುವಂಥದ್ದು. ಇದರಲ್ಲಿ ಎಲ್ಲ ರೀತಿಯ ನಿಮ್ಮ ಮನೋಚಿಂತನೆಗಳನ್ನು ವೃದ್ಧಿ ಮಾಡ್ತದೆ, ದುಶ್ಚಿಂತನೆಗಳನ್ನು ನಾಶ ಮಾಡ್ತದೆ. ಹಾಗೆ ನಾವು ಯಾವ ರಾಶಿ ಉಂಟೋ ಅದರ ಪಂಚಮಾಧಿಪತಿಯನ್ನು ನಾವು ಚಿಂತನೆ ಮಾಡೋದು, ಅದು ಹೃದಯ ಸ್ಥಾನ ಆಗ್ತದೆ. ಎಲ್ಲವೂ ಕೂಡ ಹೃದಯದಿಂದ ಉತ್ಪತ್ತಿ ಆಗುವಂಥದ್ದು. ಅಲ್ಲಿ ಒಳ್ಳೆಯ ಉತ್ಪತ್ತಿಯಾಗಿ ಬಂದರೆ ನಮ್ಮ ಜೀವನ ಭಾಳ ಚೆಂದ ಆಗ್ತದೆ. ಇನ್ನು ಮಿಥುನದಲ್ಲಿದ್ದು ಗುರು ಅವನು ಧನುರಾಶಿಯನ್ನು ನೋಡ್ತಾನೆ. ಈ ಧನುರಾಶಿ ಅಷ್ಟಮ ಸ್ಥಾನ ಆಗ್ತದೆ ವೃಷಭ ರಾಶಿಗೆ. ಮರಣ ಚಿಂತನೆಗಳು, ಮರಣ ಭಯಗಳು, ಮರಣ ಅಂತೇಳಿ ಸಾಯುವಂಥದ್ದಲ್ಲ, ನಷ್ಟ ಬಂದಿತು ಅಂತ ಹೇಳುವಂಥ ಭಯ. ಒಂದು ಕಡೆಯಿಂದ ಷಷ್ಠವನ್ನು ನೋಡ್ತಾನೆ, ಒಂದು ಕಡೆಯಿಂದ ಅಷ್ಟಮವನ್ನು ನೋಡ್ತಾನೆ. ಅದಕ್ಕೆ ಬೇಕಾಗಿ ಆ ಗುರುವಿನ ವಿಚಾರಕ್ಕೆ ನಾವು ಸ್ವಲ್ಪ ಜಾಸ್ತಿ ಗಮನ ಹರಿಸುವಂಥದ್ದು. ಎಲ್ಲಿ ನಷ್ಟ ಬರ್ತದೋ, ಎಲ್ಲಿ ತೊಂದರೆಗಳು ಬರ್ತದೋ, ಅನಾರೋಗ್ಯ ಬರ್ತದೋ, ಈ ರೀತಿಯ ಚಿಂತನೆಗಳು. ಯಾವಾಗ ನಮ್ಮ ಉಪಾಸನೆಗಳು ಚೆನ್ನಾಗಿರ್ತದೋ, ನಾನು ಹೇಳಿದ ವಿಷ್ಣು ಸಹಸ್ರನಾಮ ಇದನ್ನೆಲ್ಲ ಮಾಡಿದಾಗ ನಮ್ಮಲ್ಲಿ ಒಂದು ಸ್ವಚಿಂತನೆ ಬಂದುಕೊಂಡು ನಾವು ಅದಕ್ಕೆಲ್ಲ ಭಯಪಡುವುದಿಲ್ಲ. ಇದು ವೃಷಭ ರಾಶಿಗೆ ದ್ವಿತೀಯದ ಗುರು, ಏಕಾದಶದ ಶನಿ, ಇವರ ಚಿಂತನೆಗಳು. ಇನ್ನು ರಾಹು ದಶಮಕ್ಕೆ ಬರ್ತಾನೆ ಅಕ್ಟೋಬರಿಗೆ. ಆವಾಗ ಇವರಿಗೆ ವಿಶೇಷವಾದಂಥ ಆ ಹೊತ್ತಿನಲ್ಲಿ ವಿಶೇಷವಾದ ಪ್ರಾಮಾಣಿಕತನ, ಆಮೇಲೆ ಇಂಥದ್ದೆಲ್ಲ ಅವರ ಉತ್ಪತ್ತಿ ಆಗ್ತದೆ. ಅದರಲ್ಲಿಯೂ ಕೂಡ ಪ್ರಾಮಾಣಿಕನಾಗುವುದಕ್ಕೆ ನಾನು ಒಪ್ಪುತ್ತೇನೆ. ಅದಕ್ಕೆ ಬೇಕಾದಂಥ ಡಿಫೆನ್ಸ್ ಇಟ್ಕೊಳ್ಬೇಕು. ಎಲ್ಲರ ಹತ್ರ ಪ್ರಾಮಾಣಿಕತನ ತೋರಿಸಿದರೆ ನಮಗೆ ನಷ್ಟ ಬರಲಿಕ್ಕೂ ಸಾಧ್ಯ ಉಂಟು. ಅಂಥದ್ದೆಲ್ಲ ಬರಬಾರದು ಅಂತ ಹೇಳಿಕೊಂಡು. ಯಾಕೆ ಇಲ್ಲಿ ಅಷ್ಟಮ ಸ್ಥಾನವನ್ನು ಗುರು ವೀಕ್ಷಣೆ ಮಾಡ್ತಾನೆ, ಷಷ್ಠವನ್ನು ವೀಕ್ಷಣೆ ಮಾಡ್ತಾನೆ. ಆವಾಗ ಒಂದು ಕಡೆಯಿಂದ ಪ್ರಾಮಾಣಿಕತನವನ್ನು ಕೊಡ್ತಾನೆ, ಇದರ ಬಗ್ಗೆಯೂ ಚಿಂತನೆ ಇರಲಿ. ನಷ್ಟ ಬಂದಿತು ಅಂತ ಹೇಳುವಂಥದ್ದು, ನಷ್ಟ ಚಿಂತನೆಗಳು ಬೇಕು. ಆವಾಗ ಇದನ್ನೆಲ್ಲ ಸರಿದೂಗಿಸಿಕೊಂಡು ಹೋದಾಗ ನಮಗೆ ಒಳ್ಳೆಯ ಜೀವನ, ವರ್ಷವಿಡೀ ನಾವು ಹರ್ಷದಿಂದ ಇರಲಿಕ್ಕೆ ಸಾಧ್ಯತೆ ಉಂಟು. ಮುಂದೆ ಮಿಥುನ ರಾಶಿಯನ್ನು ನೋಡೋಣ. ಮಿಥುನ ರಾಶಿಗೆ ಈಗ ವ್ಯಯಸ್ಥಾನದಲ್ಲಿ ಇರುವುದು, ಮೇಯವರೆಗೆ ವ್ಯಯಸ್ಥಾನದಲ್ಲಿ. ಯಾವುದು ಕೂಡ ನಿಮ್ಮ ಗಾಡಿ ಮುಂದೆ ಹೋಗುವುದಿಲ್ಲ, ಅಲ್ಲಿರ್ತದೆ. ಎಷ್ಟು ಎಕ್ಸಿಲೇಟರ್ ಕೊಟ್ಟರು ಕೂಡ ಅದು ಮುಂದೆ ಹೋಗುವುದಿಲ್ಲ. ಯಾವಾಗ ಮಿಥುನ ರಾಶಿಗೆ ಗುರು ಬರ್ತಾನೋ ಅಲ್ಲಿ ಜನ್ಮೇ ಗುರು ದುಃಖದಾಯಕ ಅಂತ ಹೇಳಿದ್ದಾರೆ, ದುಃಖವನ್ನು ಸೂಚಿಸ್ತಾನೆ. ಹೇಗೆಲ್ಲ ದುಃಖ ಬರ್ಬೋದು ನೋಡಿ. ಇಲ್ಲಿ ಗುರು ವೀಕ್ಷಣೆ ಮಾಡೋದ್ರಲ್ಲಿ ಮಿಥುನ ರಾಶಿಯಲ್ಲಿ ಇದ್ದುಕೊಂಡು ಪಂಚಮವನ್ನು ವೀಕ್ಷಣೆ ಮಾಡುವಂಥದ್ದು. ಆವಾಗ ಮಕ್ಕಳ ವಿಚಾರದಲ್ಲಿ ದುಃಖಗಳು ಬರಲಿಕ್ಕೆ ಸಾಧ್ಯತೆ ಉಂಟು. ಒಂದು ಮಕ್ಕಳಿಲ್ಲ ಅಂತ ಹೇಳುವಂಥ ದುಃಖ, ಇನ್ನೊಂದು ಮಕ್ಕಳು ಬೆಳೆದು ದೊಡ್ಡವರಾಗಿದ್ದಾಗ ಅವರು ನಮ್ಮನ್ನು ಇಗ್ನೋರ್ ಮಾಡ್ತಾರೆ ಅಂತ ಹೇಳುವಂತಹ ದುಃಖ. ಇಂಥದ್ದೆಲ್ಲ ಬರಲಿಕ್ಕೆ ಸಾಧ್ಯತೆ ಉಂಟು. ಯಾರು ನವವಿವಾಹಿತರೋ ಅಥವಾ ಪುತ್ರಾಕಾಂಕ್ಷಿಗಳು ಅವರಿಗೆಲ್ಲ ಪುತ್ರ ಸಂತಾನ ಆಗುವಂಥದ್ದು, ಮಕ್ಕಳ ಯೋಗಗಳನ್ನೆಲ್ಲ ಅದಕ್ಕೆ ಭಾಗ್ಯ ಕೊಡಲಿಕ್ಕೆ ಗುರು ಅಲ್ಲಿ ಮಿಥುನ ರಾಶಿಯಲ್ಲಿ ಬಂದು ಕೂತ್ಕೊಂಡಿದ್ದಾನೆ. ಆವಾಗ ಇದಕ್ಕೆ ಸಂತಾನಕ್ಕೆ ಏನಾದರೂ ಭಂಗಗಳು ಇದ್ದರೆ, ಅನಾರೋಗ್ಯಗಳು ಇಂಥದ್ದಿದ್ದರೆ ಆವಾಗೆಲ್ಲ ಸರಿಪಡಿಸ್ಕೊಳ್ಬೋದು. ಇನ್ನು ಯಾವುದಾದ್ರೂ ದೋಷಗಳಿದ್ದರೆ ಆ ದೋಷಗಳನ್ನು ಕೂಡ ಸರಿ ಮಾಡಿಕೊಂಡ್ರೆ ಸಂತಾನಕ್ಕೆ ಯಾವ ಸಮಸ್ಯೆಗಳು ಕೂಡ ಬರುವುದಿಲ್ಲ. ಮತ್ತು ಇಂಥವರಿಗೆ ಇದೇ ಮಿಥುನ ರಾಶಿಯವರಿಗೆ ಎಲ್ಲಿಯಾದರೂ ಶನಿ ಸಿಂಹರದಲ್ಲಿ ಹುಟ್ಟು ಆಗಿದ್ದು ಬಿಟ್ಟರೆ ಇದ್ದಿದ್ದರೆ ಅದು ಅನಾರೋಗ್ಯವನ್ನು ಕೊಡ್ಬೋದು, ಅನಾರೋಗ್ಯ ಕಾರಣವೂ ಆಗ್ಬೋದು. ಸ್ತ್ರೀಯರಿಗಾದರೆ
ಪ್ರೆಗ್ನೆನ್ಸಿ ಪೀರಿಯಡ್ನಲ್ಲಿ ಏನಾದರೂ ಅನಾರೋಗ್ಯಗಳು ಬರ್ಬೋದು. ಅದಕ್ಕೆಲ್ಲ ಈಗ ಒಂದೊಂದು ವಿಚಾರಕ್ಕೆ ಒಂದೊಂದು ತಜ್ಞರು ಇರ್ತಾರೆ. ಆ ತಜ್ಞರ ಸಲಹೆಯನ್ನು ಸಕಾಲದಲ್ಲಿ ಪಡ್ಕೊಂಡು ಹೋಗಬೇಕು. ನಿಮಗೆ ನೀವೇ ವೈದ್ಯರಾಗುವುದು ಬೇಡ, ಅಥವಾ ನಿಮಗೆ ನೀವೇ ಜ್ಯೋತಿಷ್ಯರಾಗುವುದು ಬೇಡ, ತಜ್ಞರ ಹತ್ರ ಕೇಳಿಕೊಂಡು. ಯಾಕಂದರೆ ಈಗ ಯೂಟ್ಯೂಬಿನಲ್ಲಿ ಅಲ್ಲಿ ಇಲ್ಲಿ ಏನೇನೋ ಹೇಳ್ತಾ ಇರ್ತಾರೆ, ಅದರ ಭಯದಿಂದ ಏನೇನೋ ಎಲ್ಲೆಲ್ಲಿಗೂ ಹೋಗ್ತದೆ. ಅದು ಹಾಗೆಲ್ಲ ಆಗಬಾರ್ದು. ಅದಕ್ಕೆ ಬೇಕಾದ ತಜ್ಞರು ಇರ್ತಾರೆ, ವೈದ್ಯಕೀಯ ಚಿಕಿತ್ಸೆ ಕೊಡುವವರಿದ್ದಾರೆ, ವ್ಯಾವಹಾರಿಕ ವಿಚಾರಗಳನ್ನು ತಿಳಿಸುವವರು ಇರ್ತಾರೆ. ಅವರನ್ನೆಲ್ಲ ನೀವು ಸೇರಿಕೊಂಡ್ರೆ ಒಳ್ಳೆಯದು. ಮತ್ತೊಂದು ಕಡೆಯಿಂದ ಮಿಥುನ ರಾಶಿಯ ಭಾಗ್ಯಸ್ಥಾನವನ್ನು ಗುರು ವೀಕ್ಷಣೆ ಮಾಡೋದು 9ನೇ ದೃಷ್ಟಿಯಲ್ಲಿ. ಆವಾಗ ಒಂದು ಮಕ್ಕಳ ವಿಚಾರದಲ್ಲಿ ಭಾಗ್ಯವೂ ಉಂಟು, ಈ ಚಿಂತನೆಯನ್ನು ಕೂಡ ನಾವು ಮಾಡಬೇಕಾಗ್ತದೆ. ಮಕ್ಕಳಿಲ್ಲದವರಿಗೆ ಮಕ್ಕಳಾಗ್ತದೆ, ಅದು ಭಾಗ್ಯವೇ. ಇನ್ನು ಮಕ್ಕಳ ವಿಚಾರದಲ್ಲಿ ಏನಾದರೂ ದುಃಖಗಳೆಲ್ಲ ಇದ್ದರೆ ಅದು ಕೂಡ ಸಾಲ್ವ್ ಆಗಿ ಭಾಗ್ಯ ಉತ್ಪತ್ತಿ ಆಗ್ತದೆ. ಇದನ್ನೆಲ್ಲ ಹೇಳುವಂಥದ್ದು. ಇನ್ನು ಶನಿ ಕರ್ಮಸ್ಥಾನಕ್ಕೆ ಬರ್ತಾನೆ ನೋಡಿ. ಕರ್ಮಸ್ಥಾನಕ್ಕೆ ಬಂದಾಗ ವಿಶೇಷ ಶ್ರಮದ ಕೆಲಸ, ನಿಮಗೆ ಲಾಭಗಳೆಲ್ಲ ಕೈಗೆ ಸಿಕ್ಕಿತು ಅಂತ ಹೇಳಲಿಕ್ಕಾಗೋದಿಲ್ಲ. ಒಂದು ವಿಶೇಷ ಶ್ರಮದ ಕೆಲಸಗಳು, ತುಂಬ ಹಾರ್ಡ್ ವರ್ಕಿಂಗ್ ಪೀರಿಯಡ್ ಆಗ್ತದೆ. ಲಾಭದ ನಿರೀಕ್ಷೆಯನ್ನು ಮಾಡಬೇಡಿ, ನಿಮ್ಮ ಪ್ರೋಗ್ರೆಸ್ ಖಂಡಿತ ಆಗ್ತದೆ. ಇನ್ನು ಕರ್ಕರಾಶಿಯ ವಿಚಾರವನ್ನು ಹೇಳುವ. ಕರ್ಕರಾಶಿಗೆ ಈಗ ಖಂಡಿತವಾಗಿ ಒಳ್ಳೆ ಟೈಮ್ ಆಗಿಲ್ಲ. ಯಾಕಂತ ಹೇಳಿದ್ರೆ ಒಂದಲ್ಲ ಒಂದು ರೀತಿಯ ತೊಂದರೆಗಳು ನಿಮಗೆ ಬಂದೇ ಬರ್ತಾ ಉಂಟು. ಅವಮಾನಗಳು, ಕೆಲಸ ಕಾರ್ಯಗಳು ಆಗದೇ ಇರುವಂಥದ್ದು, ಅಥವಾ ಹಾಕಿದ ಹಣ ವೇಸ್ಟ್ ಆಗುವಂಥದ್ದು, ನಷ್ಟಗಳು, ಇನ್ನು ಕಲಹಗಳು, ಇದೆಲ್ಲ ಅಷ್ಟಮದಲ್ಲಿ ಶನಿ ಇದ್ದ ಫಲ. ಅವನು ಮಾರ್ಚ್ ನಂತರ ನವಮಕ್ಕೆ ಹೋಗ್ತಾನೆ. ಅಕ್ಟೋಬರ್ ನಂತರ ಅಷ್ಟಮದಲ್ಲಿ ರಾಹು ಬರ್ತಾನೆ. ಅಷ್ಟಮದಲ್ಲಿ ರಾಹು ಬಂದಾಗ ಅನಾರೋಗ್ಯವನ್ನು ಲಕ್ಷಣವನ್ನು ಕೊಡ್ಬೋದು ಅವನು. ಇಲ್ಲಿ ಭಾಗ್ಯಸ್ಥಾನಕ್ಕೆ ಶನಿ ಬಂದಾಗ ಏನಾಗ್ತದೆ ಅಂತ ಹೇಳಿದರೆ, ಧರ್ಮವನ್ನು ತಪ್ಪುವವರು ಅಧರ್ಮಿಗಳಾಗೋದು ಅಂತೇಳಿ. ಅಧರ್ಮಿಗಳು ಅಂತ ಹೇಳಿದರೆ ಮಾಡಬಾರದನ್ನು ಮಾಡುವುದಲ್ಲ, ನಮ್ಮ ಪ್ರೋಗ್ರೆಸ್ಸಿಗೆ ಮಾರಕ್ಕಾಗುವಂಥ ವಿಚಾರಗಳನ್ನು ನಾವು ಮಾಡಿಕೊಂಡು ಹೋಗುವಂಥದ್ದು. ಆವಾಗಲೂ ಕೂಡ ಆಲ್ಟ್ ಆ್ಯಂಡ್ ಪ್ರೊಸೀಡ್, ಸ್ವಲ್ಪ ಅದನ್ನು ವಿಮರ್ಶೆ ಮಾಡಿಕೊಂಡು ಹೇಗೆ ಹೋಗಬೇಕು ಅಂತ ಹೇಳುವಂಥದ್ದು. ಈ ಕರ್ಕಾಟಕ ರಾಶಿಗೆ ವ್ಯಯಸ್ಥಾನದಲ್ಲಿ ಗುರು ಇರುವಂಥದ್ದು. ಆವಾಗ ಇವರು ಹಣ ಖರ್ಚಾಗ್ತದೆ, ವಿಪರೀತ ಹಣ ಖರ್ಚಾಗಲಿಕ್ಕೆ ಸಾಧ್ಯತೆ ಉಂಟು. ಯಾವುದಕ್ಕೆ ಹಣ ಖರ್ಚು ಮಾಡ್ತಾರೆ? ಚತುರ್ಥ ಸ್ಥಾನವನ್ನು ವೀಕ್ಷಣೆ ಮಾಡುವುದರಿಂದ ವಾಹನಗಳಿಗೆ ಹಣ ಖರ್ಚು ಮಾಡ್ತಾರೆ, ಭೂಮಿಯನ್ನು ಖರೀದಿ ಮಾಡುವಲ್ಲಿ ಅಥವಾ ಮನೆ ಗೃಹ ನಿರ್ಮಾಣದಲ್ಲಿ ಇದಕ್ಕೆಲ್ಲ ಹಣ ಖರ್ಚು ಮಾಡ್ತಾರೆ. ಇನ್ನು ಮಿಥುನದ ಗುರು ಇನ್ನೊಂದು ದೃಷ್ಟಿ ಧನುರಾಶಿಗಿರ್ತದೆ. ಆವಾಗ ಕರ್ಕಾಟಕಕ್ಕೆ ಷಷ್ಠ ಸ್ಥಾನ ಧನುರಾಶಿ ಆಗ್ತದೆ. ಆರೋಗ್ಯದ ವಿಚಾರದಲ್ಲಿಯೂ ಕೂಡ ಹಣ ಖರ್ಚಾಗಬಹುದು, ಅಥವಾ ಯಾವುದೋ ವಿಪರೀತ ಬಡ್ಡಿ ಕಟ್ಟುವಂಥದ್ದು, ಸಾಲ ಏನಾದರೂ ಮಾಡಿದಿದ್ರೆ ಅದಕ್ಕೂ ಕೂಡ ಅವರ ಒತ್ತಡ ಜಾಸ್ತಿಯಾಗಿ ಅಲ್ಲಿಯೂ ಕೂಡ ನಷ್ಟಗಳು ಬರುವಂಥ ಸಾಧ್ಯತೆಗಳುಂಟು. ಯಾವುದನ್ನು ಕೂಡ ನೀವು ವಿಚಾರ ಮಾಡಿಕೊಂಡು ಮುಂದೆ ಹೋಗಬೇಕು. ಇನ್ನು ಅಷ್ಟಮಕ್ಕೆ ಗುರು ದೃಷ್ಟಿ, 9ನೇ ದೃಷ್ಟಿ. ಹಾಗೆ 9ನೇ ದೃಷ್ಟಿ ಗುರು ದೃಷ್ಟಿ ಒಳ್ಳೆಯದದು. ಅಲ್ಲಿ ರೋಗ ಚಿಂತನೆ, ಮರಣ ಸ್ಥಾನ, ನಷ್ಟ ಸ್ಥಾನ ಅಂಥ ಒಂದು ಸ್ಥಿತಿಗೆ ಹೋದರೂ ಕೂಡ ಕೊನೆಯ ಗಳಿಗೆಯಲ್ಲಿ ಅದು ಎಲ್ಲ ಸಾಲ್ವ್ ಆಗ್ತದೆ. ಆವಾಗ ನೀವು ಆವಾಗ ನಾವು ಏನು ಹೇಳ್ತೇವೆ ಅಂತ ಹೇಳಿದರೆ, ನಾನು ಸುಮ್ಮನೆ ತಲೆ ಬಿಸಿ ಮಾಡಿಕೊಂಡದ್ದು ಮಾರ, ಇಷ್ಟು ಈಸಿಯಾಗಿ ನಡೀತಲ್ಲ ಅಂತೇಳಿ. ಆಗ ನೀವು ಹಾರ್ಡ್ ವರ್ಕ್ ಮಾಡೋದು ಬೇಡ, ಸ್ಮಾರ್ಟ್ ವರ್ಕ್ ಮಾಡಿ, ಪ್ರಾಬ್ಲಮ್ಗಳು ಸಾಲ್ವ್ ಆಗ್ತದೆ. ಇನ್ನು ಸಿಂಹರಾಶಿಗೆ ಹೋಗುವ. ಸಿಂಹರಾಶಿಗೆ ಅಷ್ಟಮದಲ್ಲಿ ಶನಿ ಬರುವಂಥ ಕಾಲ. ಮಾರ್ಚಿನವರೆಗೆ ಸಪ್ತಮದಲ್ಲಿ, ಅಷ್ಟಮದಲ್ಲಿ ಶನಿ ಬರುವಂಥದ್ದು. ಇದು ಅಷ್ಟಮದ ಶನಿ ಅವನಿಗೆ ತುಂಬ ತೊಂದರೆ ಕೊಡ್ತಾನೆ. ಅವನು ಸಿಂಹರಾಶಿಗೆ ಹೋಗುವಾಗ ರಾಶಿಗೂ ಕೂಡ ಶತ್ರು ಆಯಿತು ಅವನು. ಆವಾಗ ರವಿಯೊಟ್ಟಿಗೆ ರಿವೆಂಜ್ ಇದ್ದೇ ಇದೆ. ದುಃಖಂ ದಿನೇಶಾತ್ಮಜ ಅಂತೇಳಿ, ಅವನಿಗೆ ಏನಾದರೂ ಅಷ್ಟಮ ಸ್ಥಾನ ಸಿಕ್ಕಿಬಿಟ್ರೆ ಅವನು ದುಃಖ ಕೊಡ್ತಾನೆ ಅಂತೇಳಿ ಲೆಕ್ಕ. ಹೇಗೆಲ್ಲ ದುಃಖ ಕೊಡ್ಬೋದು? ಒಂದು ವ್ಯಾವಹಾರಿಕವಾಗಿ, ಇನ್ನೊಂದು ಆರೋಗ್ಯದ ವಿಚಾರದಲ್ಲಿ, ಅಥವಾ ಇನ್ನೊಂದು ಮಕ್ಕಳ ವಿಚಾರ, ಬೇರೆ ಬೇರೆ ರೀತಿಯ ದುಃಖಗಳು ಬರ್ಬೋದು. ಆಗ ನೋಡುವ ಇಲ್ಲಿ ಗುರು ಎಲ್ಲಿ ವೀಕ್ಷಣೆ ಮಾಡ್ತಾನೆ. ಸಿಂಹರಾಶಿಯನ್ನು ನೋಡಿದಾಗ ತೃತೀಯದಲ್ಲಿ ಸಹೋದರ ಕಲಹಗಳು, ಮಿತ್ರರೊಂದಿಗೆ ಕಲಹಗಳು, ಅಥವಾ ಒಂದು ಅಪಸ್ವರಗಳು, ಅವಮಾನಗಳು, ಇಂಥದ್ದೆಲ್ಲ ಬರಲಿಕ್ಕೆ ಸಾಧ್ಯತೆ ಉಂಟು. ಅದೇ ಗುರು ಸಿಂಹದ ಪಂಚಮ ಸ್ಥಾನವನ್ನು ನೋಡ್ತಾನೆ. ಆಗ ಮಕ್ಕಳ ವಿಚಾರದಲ್ಲಿ ಏನಾದರೂ ಕಲಹಗಳು ಬರುವಂಥದ್ದು, ತೀರ್ಮಾನ ಮಾಡುವಂಥದ್ದು ಅಂಥದ್ದೆಲ್ಲ ಬರ್ತದೆ. ಅಥವಾ ಮಕ್ಕಳಿಗೆ ವಿದ್ಯೆ ಕೊಡಲಿಕ್ಕೆ ಇಲ್ಲಿ ಹಣ ಹೊಂದಾಣಿಕೆ ಆಗದೆ ಅದು ಸಮಸ್ಯೆ ಬರುವಂಥದ್ದು, ಇಂಥದ್ದೆಲ್ಲ ಆಗ್ಬೋದು. ಇದರ ಜೊತೆಗೆ
ಸಿಂಹರಾಶಿಯವರಿಗೆ ಮತ್ತೊಂದು ಒಳ್ಳೆ ಆಫರ್ ಅಂತ ಹೇಳ್ಬೋದು ಇದನ್ನು. ಮತ್ತೊಂದು ಕಡೆಯಿಂದ ನೋಡಿ, ದೇವರು ಒಂದು ಕಡೆ ನಮಗೆ ಕಷ್ಟ ಕೊಟ್ಟರು, ಮತ್ತೊಂದು ಕಡೆಯಿಂದ ಸುಖ ಕೊಡ್ತಾನೆ. ಏಕಾದಶದಲ್ಲಿ ಗುರು ಇರುವಂಥದ್ದು. ಆವಾಗ ಉದ್ಯೋಗದಲ್ಲಿದ್ದವರಿಗೆ ಬಡ್ತಿ ಪ್ರಮೋಷನ್ಗಳು ಸಿಗ್ಬೋದು. ರಾಜಕೀಯ ನಾಯಕರುಗಳಿಗೆ ಅವರಿಗೇನಾದರೂ ಮಂತ್ರಿ ಪದವಿಗಳು ಇತ್ಯಾದಿಗಳೆಲ್ಲ ಸಿಗ್ಬೋದು. ಆದರೆ ಸಿಂಹರಾಶಿಯಲ್ಲಿ ಶನಿ ಇದ್ದವರಿಗೆ ಮಾತ್ರ ತುಂಬ ತೊಂದರೆಗಳು ಬರ್ಬೋದು. ಇದನ್ನೇನು ಹೇಳ್ತಾರೆ, ಮರಣ ಸಮಾನ ಯೋಗ ಅಂತೇಳಿ. ನಮ್ಮ ಸಾಧನೆಗಳು ಸಾಯುವಂಥ ಹೊತ್ತು, ಅದಕ್ಕೆ ಭಾಳ ಜಾಗ್ರತೆ ಬೇಕು. ಅವರು ಒಂದು ಸ್ಟೇಟ್ಮೆಂಟ್ ಕೊಡುವಂಥದ್ದು ಅಥವಾ ದುರಹಂಕಾರ ತೋರುವಂಥದ್ದು, ಇದನ್ನೆಲ್ಲ ಮಾಡಿಕೊಂಡ್ರೆ ಶತ್ರುಗಳು ಜಾಸ್ತಿ ಆಗ್ತಾರೆ. ಈ ಸಿಂಹರಾಶಿಯವರಿಗೆ ಪಂಚಮಾಧಿಪತಿ ಗುರು ಆಗ್ತಾನೆ, ರುದ್ರದೇವರ ಆರಾಧನೆಯನ್ನು ಮಾಡುವಂಥದ್ದು, ರುದ್ರದೇವರಿಗೆ ಸಂಬಂಧಪಟ್ಟಂತಹ ಶ್ಲೋಕಗಳನ್ನು ಓದುವಂಥದ್ದು. ರುದ್ರ ಅಂತ ಹೇಳಿದ್ರೆ ಈಶ್ವರ, ಆ ದೇವಸ್ಥಾನಕ್ಕೆ ಹೋಗುವಂಥದ್ದು. ಇನ್ನು ಗುರುವನ್ನು ಲಕ್ಷ್ಮೀನಾರಾಯಣ ಅಂತ ಕೂಡ ಹೇಳ್ತಾರೆ. ಆ ಲಕ್ಷ್ಮೀನಾರಾಯಣನಿಗೆ ಸಂಬಂಧಪಟ್ಟಂತಹ ಪೂಜೆಗಳನ್ನು ಮಾಡುವಂಥದ್ದು. ಆಮೇಲೆ ಲಕ್ಷ್ಮೀ ಹೃದಯ ಅದನ್ನು ಓದುವಂಥದ್ದು. ಇಂಥದ್ದೆಲ್ಲ ಮಾಡಿಕೊಂಡ್ರೆ ನಮ್ಮ ದುಃಖಗಳೆಲ್ಲ ದೂರ ಆಗ್ತವೆ ಅಂತೇಳಿ. ನೋಡಿ, ನಿಮಗೊಂದು ಜೀವನದಲ್ಲಿ ಪ್ರಾಮುಖ್ಯವಾದ ವಿಚಾರವನ್ನು ಹೇಳ್ತೇನೆ. ದುಃಖಗಳನ್ನು ತಡೀಲಿಕ್ಕೆ ಸಾಧ್ಯವೇ ಇಲ್ಲ ನಮಗೆ. ಆದರೆ ದುಃಖಗಳನ್ನು ಮರಿಬೇಕಿದ್ರೆ ಇನ್ನೊಂದು ಸುಖದ ಚಿಂತನೆ ಬರಬೇಕು, ಇನ್ನೊಂದು ಸುಖವನ್ನು ನಾವು ಪಡೀಬೇಕು. ಆವಾಗ ತುಂಬ ದುಃಖ ಬಂದಾಗ ಇನ್ನೊಂದು ಸುಖಕ್ಕೆ ಹೋಗಿ, ಆವಾಗ ನಿಮಗೆ ಈ ದುಃಖ ಶಮನ ಆಗಿ ಹೋಗ್ತದೆ, ನಿಮ್ಮ ದೇಹಕ್ಕೆ ದೊಡ್ಡ ಆಘಾತ ಆಗುವುದಿಲ್ಲ. ಇನ್ನು ಸಿಂಹರಾಶಿಯ ನಂತರ ಕನ್ಯಾರಾಶಿಗೆ ಕರ್ಮಸ್ಥಾನದಲ್ಲಿ ಗುರು ಬರುವಂಥದ್ದು. ಉದ್ಯೋಗದಲ್ಲಿ ವರ್ಗಾವಣೆಗಳು ಬರ್ಬೋದು, ಅಥವಾ ಹೊಸ ಉದ್ಯೋಗಗಳು, ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಗಬಹುದು. ಇನ್ನು ಚತುರ್ಥ ಸ್ಥಾನಕ್ಕೆ ಗುರುದೃಷ್ಟಿ ಇರುವುದರಿಂದ ಭೂಮಿ, ವಾಹನ ಅಥವಾ ಗೃಹ ನಿರ್ಮಾಣ ಇಂಥ ಕಾರ್ಯಗಳನ್ನು ಮಾಡುವಂಥ ಒಂದು ಯೋಗಗಳನ್ನು ಕೂಡ ಗುರು ಕೊಡ್ತಾನೆ. ಅದೇ ಷಷ್ಠ ಸ್ಥಾನಕ್ಕೆ ಗುರು ವೀಕ್ಷಣೆ ಮಾಡ್ತಾನೆ 9ನೇ ದೃಷ್ಟಿಯಲ್ಲಿ. ಅವನು ಎಲ್ಲೆಲ್ಲಿಂದ ದೃಷ್ಟಿ ಆಗ್ತಾನೋ ಅಲ್ಲಿ ಅದು ಉತ್ಪತ್ತಿ ಆಗ್ತದೆ ಆ ಭಾವಗಳು. ಆವಾಗ ಸಾಲ ಮಾಡುವಂಥದ್ದು. ಆ ಸಂದರ್ಭದಲ್ಲಿ ನೀವು ಮನೆ ಕಟ್ತೀರಿ ಅಂತ ಹೇಳಿದರೆ ಯಾರ ಹತ್ರ ಹೋಗಿ ಕೂಡಲೇ ಸಾಲ ಕೊಡ್ತಾರೆ. ಆ ಸಾಲವನ್ನು ನೀವು ನಿಮಗೇನಾಗ್ತದೆ ಅಂತ ಹೇಳಿ ನಾನು ಕೇಳಿದರೆ ಎಲ್ಲಿ ಸಿಗ್ತದೆ ಅಂತೇಳಿ. ಅದರ ಪರಿಣಾಮ ಯಾವಾಗಬಾರದು ಅಂತ ಹೇಳಿದರೆ ಶನಿ ಅಷ್ಟಮಕ್ಕೆ ಹೋದಾಗ 2028ರ ನಂತರ ಮೇಷರಾಶಿಗೆ ಶನಿ ಹೋದಾಗ ಅದರದ್ದು ಪ್ರಭಾವ ಬರ್ತದೆ. ಅದಕ್ಕೆ ಬೇಕಾಗಿ ನಿಮಗೆ ಎಷ್ಟು ಬೇಕೋ ಅಷ್ಟನ್ನೇ ಸಾಲ ತಗೊಳ್ಳುವಂಥದ್ದು. ಜಾಸ್ತಿ ಖರ್ಚು ಮಾಡದೆ ಮಿತವ್ಯಯ ಮಾಡಿ, ಅಥವಾ ಅದಕ್ಕೆ ಬೇಕಾದಂಥ ಸಾಲ ಮುಗಿಸುವಂತಹ ಒಂದು ಸೋರ್ಸ್ಗಳನ್ನು ಇಟ್ಟುಕೊಂಡು ಆಗ ಬೇಕಾದರೆ ನೀವು ಸಾಲ ಮಾಡಬಹುದು. ಯಾಕಂದರೆ ಮುಂದೆ ನೀವು ದುಃಖ ಮಾಡಲಿಕ್ಕಿಲ್ಲ. ರಾಹು ಕೂಡ ಷಷ್ಠಕ್ಕೆ ಬರ್ತಾನೆ 4 ಅಕ್ಟೋಬರ್ ನಂತರ. ಆವಾಗ ಒಂದು ಕಡೆಯಿಂದ ನಿಮಗೆ ಋಣಕ್ಕೆ ಸಂಬಂಧಪಟ್ಟ ತೊಂದರೆಗಳೆಲ್ಲ ನಿವಾರಣೆ ಆಗ್ತದೆ ಅಂತೇಳಿ ಲೆಕ್ಕ. ಕೆಲವು ಸಲ ಏನಾಗ್ತದೆ, ನಿವಾರಣೆ ಆಗ್ತದೆ ಅಂತ ಹೇಳಿಕೊಂಡು ಒಬ್ಬರು ನಮಗೆ 10 ಲಕ್ಷ ಸಾಲ ಕೊಡ್ತಾರೆ, ಬೇಕಾದರೆ ನಿಮಗೊಂದು 15 ಕೊಡ್ಬೋದು ಅಂತ ಹೇಳ್ತಾರೆ. ಹಾಗಾದರೆ 15 ಪಡೆಯುವ ಅಂತೇಳಿ. ನಮಗೆ ಅವಶ್ಯಕತೆ ಇರೋದು 10. ಈ 5ರಲ್ಲಿ ಚಿನ್ನ ಮಾಡಿಸೋದ, ಮಗಳಿಗೆ ಮದುವೆ ಮಾಡಿಸೋದ, ಮಗನಿಗೆ ಮದುವೆ ಮಾಡಿಸೋದ, ಎಲ್ಲ ಡಾಮ್ ಗೌಜಿ ಮಾಡ್ತೀರಿ. ಅದರ ಪರಿಣಾಮ ನಿಮಗೆ ಯಾವಾಗ ಬರೋದು? 28ರ ನಂತರ. ಕಟ್ಟಲಿಕ್ಕಾಗೋದಿಲ್ಲ, ಮತ್ತು ನಮ್ಮಲ್ಲಿಗೆ ಬರ್ತಾರೆ, ಏನು ಸರ್ ಸಾಲ ತೀರಿಸಲಿಕ್ಕಾಗೋದಿಲ್ಲ, ಹೀಗೆಲ್ಲ ಹೇಳುವಂಥದ್ದು. ಅದಕ್ಕೆ ನಾವು ಮೊದಲೇ ಜಾಗ್ರತೆ ಮಾಡಿಕೊಳ್ಳುವಂಥದ್ದು. ಇಂಥದ್ದೆಲ್ಲ ಕನ್ಯಾ ರಾಶಿಯವರಿಗೆ ಬರುವಂಥದ್ದು. ಇಲ್ಲಿ ನೋಡಿ, ನಾವು ಪೂರ್ಣವಾಗಿ ನೀವು ಎಲ್ಲವೂ ಕೂಡ ಒಳಿತು ಅಂತ ಹೇಳಲಿಕ್ಕೆ ತಯಾರಿಲ್ಲ. ಯಾಕಂತ ಹೇಳಿದ್ರೆ ಒಳಿತಾಗುವಲ್ಲಿಯೂ ಕೂಡ ನಮಗೆ ಅದು ಕೆಡುಕಿನ ಸೂಚನೆಯೂ ಆಗ್ತದೆ. ಹಾಗಾಗಿ ಮಿಶ್ರ ಫಲ ಅಂತ ಹೇಳುವಂಥದ್ದು. ಕನ್ಯಾದ ನಂತರ ತುಲಾರಾಶಿಗೆ ಬರುವ. ತುಲಾರಾಶಿಗೆ ಈಗ ಅಷ್ಟಮದಲ್ಲಿ ಗುರು. ಯಾವ ಕೆಲಸ ಕಾರ್ಯಗಳು ಕೂಡ ಮುಂದುವರಿಯುವುದಿಲ್ಲ, ನಿಧಾನ ಆಗ್ತಾ ಇಲ್ಲ. ಯಾರ್ಯಾರನ್ನೋ ಬ್ಲೇಮ್ ಮಾಡ್ತೇವೆ, ಅವನು ಅಡ್ಡ ಕಾಲಿಟ್ಟ, ಇವನು ಅಡ್ಡ ಕಾಲಿಟ್ಟ ಅಂತೇಳಿ. ಇದು ಗೋಚಾರದ ಪ್ರಭಾವ. ಯಾವಾಗ ಮೇಯ ನಂತರ ಗುರು 9ನೇ ಭಾಗಕ್ಕೆ ಬರ್ತಾನೋ, ಯಾರು ಈ ಅಷ್ಟಮದಲ್ಲಿ ಶನಿ ಇರುವಾಗ ತುಂಬ ತಾಳ್ಮೆಯಲ್ಲಿ ಇರ್ತಾರೋ ಅವರಿಗೆ ತುಂಬ ಒಳ್ಳೆಯದಾಗ್ತದೆ. ತುಂಬ ಒಂದೇ ಸಲ ಕಟ್ಟೆ ಹೊಡೆದು ನೀರು ಬಂದಾಗೆ, ಬೇಕಾದಷ್ಟು ನೀರು ಬಂದಾಗೆ ಆಗ್ತದೆ ಅವರಿಗೆ. ಅವರ ಸಮಸ್ಯೆಗಳೆಲ್ಲ ನಿವಾರಣೆ ಆಗ್ತದೆ. ತಾಳ್ಮೆ ಕಳ್ಕೊಂಡ್ರೆ ಹೋಯಿತು. ಮಾರ್ಚ್ ನಂತರ ಇವರಿಗೆ ಷಷ್ಠದಲ್ಲಿ ಶನಿ ಬರುವಂಥದ್ದು ನೋಡಿ. ಅಲ್ಲಿಯೂ ಕೂಡ ಒಳ್ಳೆಯ ಸಿಗ್ನಲ್ ಸಿಕ್ಕಿದಾಗ ಆಗ್ತದೆ, ತುಂಬ ಒಳ್ಳೆಯದಾಗ್ತದೆ ಅವರಿಗೆ. ಯಾವ ಸಮಸ್ಯೆಗಳು ಇಲ್ಲ, ಈಗಲೂ ಕೂಡ ಇಲ್ಲ ಒಂದು ಕಡೆಯಿಂದ, ಆದರೂ ಕೂಡ ಮಾರ್ಚ್ ನಂತರ ತುಂಬ ಒಳ್ಳೆಯದಾಗ್ತದೆ. ಇನ್ನು ಈ ನವಮ ಸ್ಥಾನದಿಂದ ಗುರು ಎಲ್ಲಿಗೂ ವೀಕ್ಷಣೆ ಮಾಡ್ತಾನೆ ಅಂತ ಹೇಳಿದರೆ ತುಲಾ ರಾಶಿಗೆ ವೀಕ್ಷಣೆ ಮಾಡ್ತಾನೆ, ಜನ್ಮಕ್ಕೆ ವೀಕ್ಷಣೆ ಮಾಡ್ತಾನೆ. ಆರೋಗ್ಯದ ಬಗ್ಗೆ ಜಾಗ್ರತೆ ಇರಬೇಕು, ತೊಂದರೆಗಳು ಆಗದಾಗಿ ನೋಡಿಕೊಳ್ಬೇಕು. ಒಂದು ಕಡೆಯಿಂದ ಎಲ್ಲವೂ ನಮಗೆ
ಸುಗಮವಾಗಿದೆ ಅಂತ ಹೇಳಿದರೆ ತಕ್ಷಣ ಅದು ಅನಾರೋಗ್ಯದ ಸೂಚನೆ ಇರ್ಬೋದು. ಅದಕ್ಕೆ ಸ್ವಲ್ಪ ಎಚ್ಚರಿಕೆ ಬೇಕು. ಇನ್ನು ತೃತೀಯ ಸ್ಥಾನವನ್ನು ವೀಕ್ಷಣೆ ಮಾಡ್ತಾನೆ. ಆವಾಗ ತನ್ನ ಪರಾಕ್ರಮ ಸಾಧನೆಗಳನ್ನು ಎಲ್ಲ ಮೇಯ ನಂತರ ತೋರಿಸಲಿಕ್ಕೆ ಸಾಧ್ಯತೆ ಉಂಟು, ಅದು ಪ್ರಕಟ ಆಗ್ತದೆ. ಅದೇ ರೀತಿಯಲ್ಲಿ ತೃತೀಯ ಸಹೋದರ ಸ್ಥಾನವೂ ಆಯಿತು, ಮಿತ್ರ ಸ್ಥಾನವೂ ಆಯಿತು. ಆವಾಗ ಅವರ ಒಡನಾಟ, ಅವರಿಂದ ಸಹಕಾರಗಳು ಸಿಗಬಹುದು, ಅಥವಾ ಅದು ತಿರುಗಿ ಬೀಳಲಿಕ್ಕೂ ಬೇಕು, ಜಗಳವೂ ಆಗಬಹುದು. ಅಥವಾ ಜಗಳ ಆಗಿದ್ದಿದ್ದರೆ, ಸಹೋದರರೊಳಗೆ ಜಗಳ ಆಗಿದ್ದಿದ್ರೆ, ಮಿತ್ರರಲ್ಲಿ ಜಗಳ ಆಗಿದ್ದಿದ್ರೆ ಅದರ ರಾಜ್ಯವೂ ಕೂಡ ಆಗ್ಬೋದು. ಅದೆಲ್ಲ ಜಾತಕದ ವಿಮರ್ಶೆಯಲ್ಲಿ ಗೊತ್ತಾಗಬೇಕು. ಅಂತೂ ತೃತೀಯ ಭಾವ ತುಂಬ ಪವರು ಕೊಡ್ತದೆ ಅದಕ್ಕೆ ಅಂತೇಳಿ. ಇನ್ನು ಪಂಚಮ ಭಾವ ಕುಂಭರಾಶಿಗೆ ಗುರುದೃಷ್ಟಿ. ಅವಾಗ ಯಾರಿಗೆ ಅಪುತ್ರರೋ, ಮಕ್ಕಳಿಲ್ವೋ, ಅಥವಾ ನವವಿವಾಹಿತರು ಮಕ್ಕಳು ಬೇಕು ಅಂತೇಳಿ ನಿರೀಕ್ಷೆಯಲ್ಲಿರ್ತಾರೋ ಅವರಿಗೆಲ್ಲ ಸಂತಾನ ಯೋಗವನ್ನು ದೇವರು ಕರುಣಿಸ್ತಾನೆ. ಗುರುವಿನಿಂದ ಅದೆಲ್ಲ ಸೂಚನೆ ಕೊಡ್ತಾನೆ. ಉಳಿದಂತೆ ಬಾಕಿ ಲಗ್ನಕ್ಕೆ ಇದು ರಾಶಿಗೆ ಗುರುದೃಷ್ಟಿ ಇರುವುದು, ಆರೋಗ್ಯ, ಅದರ ಬಗ್ಗೆಯೂ ಕೂಡ ಜಾಗ್ರತೆ ಬೇಕು. ಅದೆಲ್ಲ ಸರಿ ಮಾಡಿಕೊಂಡ್ರೆ ನಿಮಗೆ ಸಂತಾನ ಅಪೇಕ್ಷೆಗಳಿಗೆ ಬೇಕಾದಷ್ಟು ಅನುಗ್ರಹವನ್ನು ಗುರು ಮಾಡ್ತಾನೆ. ಮತ್ತೊಂದು ಕಡೆಯಿಂದ ಶನಿ ಷಷ್ಠದಲ್ಲಿರುವಂಥದ್ದು, ಶತ್ರುಬಾಧೆಗಳನ್ನು ನಿರ್ನಾಮ ಕೂಡ ಮಾಡ್ತಾನೆ. ಇದು ತುಲಾ ರಾಶಿಯ ವಿಚಾರ ಆಯಿತು. ಇನ್ನು ವೃಶ್ಚಿಕ ರಾಶಿಯನ್ನು ನೋಡುವ. ವೃಶ್ಚಿಕ ರಾಶಿಗೆ ಈವರೆಗೆ ಭಾಳ ಚೆನ್ನಾಗಿತ್ತು. ಮೇಯ ನಂತರ ಅಷ್ಟಮದಲ್ಲಿ ಗುರು ಬರುವುದು, ಎಲ್ಲ ನೆಗೆಟಿವ್ ಆಗುವುದು. ಹೇಗೆ ತುಲಾರಾಶಿಯವರಿಗೆ ತೊಂದರೆ ಬಂತೋ ಅದೇ ರೀತಿಯಲ್ಲಿ ಅಷ್ಟಮದಲ್ಲಿ ಗುರು ಬಂದಾಗ ಎಲ್ಲವೂ ಕೂಡ ನೆಗೆಟಿವ್ ಆಗುವಂಥದ್ದು. ಈ ಗುರು ಯಾರು ಅಂತ ಹೇಳಿದರೆ ವೃಶ್ಚಿಕ ರಾಶಿಗೆ ಪಂಚಮಾಧಿಪತಿ ಆಯಿತು, ದ್ವಿತೀಯಾಧಿಪತಿ ಆಯಿತು. ಆವಾಗ ಇವರು ಮಾತನಾಡುವಂಥದ್ದೇ ಇವರಿಗೆ ತೊಂದರೆ ಬರ್ತದೆ. ಇವರ ಮಾತಿನಿಂದಲೇ ಸಿಕ್ಕುವಂಥದ್ದು ಸಿಕ್ಕದಾಗಿ ಹೋಗ್ತದೆ. ಈಗ ನಿಮಗೆ ಒಂದು ಉದಾಹರಣೆಯನ್ನು ಹೇಳಬೇಕಿದ್ರೆ, ಒಬ್ಬ ನಮಗೆ ಯಾರೋ ಸಹಾಯ ಮಾಡುವನಿರ್ತಾನೆ. ಆ ಸಹಾಯ ಮಾಡುವವನು ಹತ್ರ ಅವನು ಕೊಡಲಿಕ್ಕೆ ತಯಾರಿ ಇರ್ತಾನೆ. ಅಲ್ಲಿ ನಮ್ಮ ಹೆಗ್ಗಳಿಕೆಗಾಗಿ ನಾನು ಬೇರೆ ಕಡೆಯೂ ಕೇಳಿದ್ದೇನೆ, ಅವರು ಕೊಡ್ತೇನೆ ಅಂತ ಹೇಳಿದ್ದಾರೆ ಅಂಥೇಳಿ ಹೇಳಿ ಹೋಗ್ತದೆ. ಆವಾಗ ಸಹಾಯ ಮಾಡಲಿಕ್ಕೆ ಬಂದವನೇನು ಮಾಡ್ತಾನೆ, ಅವನು ಸ್ವಲ್ಪ ಇಗ್ನೋರ್ ಮಾಡಲಿಕ್ಕೆ ಶುರು ಮಾಡ್ತಾನೆ. ಅಂದರೆ ಭಾಗ್ಯವು ತನ್ನಲ್ಲಿಗೆ ಬಂದು ಮತ್ತೆ ಆಚೆ ಹೋಗಿ ಬಿಡುವಂಥದ್ದು. ಇದೆಲ್ಲ ಒಂದೊಂದು ನೇಚರ್ಗಳಲ್ಲಿ ಇರ್ತದೆ, ಎಲ್ಲರ ಹತ್ರ ಇರುವುದಿಲ್ಲ. ಆದರೂ ಕೂಡ ನಾವು ಸಾಮಾನ್ಯವಾಗಿ ಈ ವೀಕ್ಷಣೆ ಮಾಡುವವರಿಗೆ ಎಲ್ರಿಗೂ ನಾವು ಹೇಳುವಂಥ ಒಂದು ಕರ್ತವ್ಯ ನಮ್ಮದು. ಇನ್ನು ವೃಶ್ಚಿಕ ರಾಶಿಗೆ ಅಷ್ಟಮ ಆಯಿತು. ವ್ಯಯಸ್ಥಾನಕ್ಕೆ ಗುರು ದೃಷ್ಟಿ. ವಿಪರೀತ ಹಣ ಖರ್ಚಾಗ್ಬೋದು. ಯಾವುದಕ್ಕೆ ಖರ್ಚಾಗ್ಬೋದು? ಒಂದು ಚತುರ್ಥ ಸ್ಥಾನಕ್ಕೆ ಗುರು ದೃಷ್ಟಿ ಬರುವಂಥದ್ದು, ಭೂಮಿ ಖರೀದಿಗೆ, ಭೂಮಿ ಇದು ಗೃಹ ನಿರ್ಮಾಣಕ್ಕೆ, ಇದಕ್ಕೆಲ್ಲ ಸದ್ವ್ಯಯ ಅಂತ ಹೇಳ್ತಾರೆ. ಅದಕ್ಕೆ ಸದ್ವ್ಯಯ ಆದರೆ ನಮಗೆ ಅದರ ಖರ್ಚು ಮಾಡಿದರಲ್ಲಿ ಏನೂ ತೊಂದರೆ ಇರುವುದಿಲ್ಲ. ಒಂದು ವೇಳೆ ರೋಗಕ್ಕೆ ನಾವು ಖರ್ಚು ಮಾಡಿದರೆ ಅದು ಮನಸ್ಸಿಗೆ ದುಃಖ ಆಗ್ತದೆ, ಇಷ್ಟು ಖರ್ಚಾಯಿತು ಅಂತೇಳಿ. ಇದು ಕಣ್ಣಿಗೆ ಕಾಣುವಂಥದ್ದು, ರಿಟರ್ನ್ಸ್ ಬರುವಂಥದ್ದು. ಇದೆಲ್ಲ ವೃಶ್ಚಿಕ ರಾಶಿಗೆ ಸಂಭವಿಸುವಂಥದ್ದು. ಇನ್ನು ವೃಶ್ಚಿಕ ರಾಶಿಯವರಿಗೆ ಪಂಚಮದ ಶನಿ ಮಾರ್ಚ್ ನಂತರ ಆರೋಗ್ಯದ ವಿಚಾರದಲ್ಲಿ ಬಹಳ ಜಾಗ್ರತೆ ಬೇಕು. ಹೆಚ್ಚಾಗಿ ಕಾಲಿಗೆ ಸಂಬಂಧಪಟ್ಟದ್ದು, ಮುಳ್ಳು ತಾಗುವಂಥದ್ದು, ಕಾಲಿಗೆ ಏನೋ ತೊಂದರೆ ಬರುವಂಥದ್ದು, ಇಂಥದ್ದೆಲ್ಲ ಸಂಭವಿಸ್ಬೋದು. 10 ರೂಪಾಯಿ ಖರ್ಚಾಗುವಲ್ಲಿ ಬದಲು 1,000 ರೂಪಾಯಿ ಖರ್ಚಾಗುವಂಥದ್ದು. ಇಷ್ಟೇ ಸಾಕ, ಒಂದಷ್ಟು ದಿನ ಕೆಲಸವೂ ಇಲ್ಲದೆ ಆಗುವಂಥದ್ದು. ಇಂಥದ್ದೆಲ್ಲ ಬರಲಿಕ್ಕೆ ಸಾಧ್ಯ ಉಂಟು. ಅಲ್ಲಿ ಗುರು ಅನುಗ್ರಹವೇ ಇಲ್ಲ. ಗುರು ಕೂಡ ಅನುಗ್ರಹ ಮಾಡೋದಿಲ್ಲ, ಅಷ್ಟಮದಲ್ಲಿ ಕೂತ್ಕೊಂಡಿರೋದ್ರಿಂದ ಗುರು ಅನುಗ್ರಹ ಮಾಡೋದಿಲ್ಲ. ಹಾಗಾಗಿ ಎಲ್ಲವನ್ನು ಕೂಡ ಒಂದು ಪರಸ್ಪರ ತಾಳೆ ಮಾಡಿಕೊಂಡು ಜೀವನ ಮಾಡಬೇಕು. ಆವಾಗ ನಮಗೆ ಇದಕ್ಕೇನು ಮಾಡಬೇಕು ಅಂತ ಹೇಳಿದರೆ, ವೃಶ್ಚಿಕಕ್ಕೆ ಪಂಚಮಾಧಿಪತಿ ಗುರು, ಲಕ್ಷ್ಮೀನಾರಾಯಣ ಆಯಿತು. ವೃಶ್ಚಿಕಕ್ಕೆ ಲಕ್ಷ್ಮೀನಾರಾಯಣ ಧ್ಯಾನ, ಲಕ್ಷ್ಮೀನಾರಾಯಣನ ಶ್ಲೋಕಗಳು, ಆಮೇಲೆ ಇದು ಲಕ್ಷ್ಮೀ ಹೃದಯ ಪಾರಾಯಣ, ನಾರಾಯಣ ಹೃದಯ ಪಾರಾಯಣ, ಇದನ್ನೆಲ್ಲ ಮಾಡಿಕೊಂಡ್ರೆ ನಿಮಗೊಂದು ಹೊಸ ಯೋಚನೆಗಳು, ಅಂದರೆ ಸಮಸ್ಯೆಗಳನ್ನು ಹೇಗೆ ಎದುರಿಸಬೇಕು ಹೇಳುವಂಥ ಒಂದು ಯೋಚನೆಗಳು ಬರ್ತದೆ. ಆವಾಗ ನೀವು ಅದರಲ್ಲಿ ಆ ದುಃಖದಿಂದ ಹೊರಗೆ ಹೋಗ್ತೀರಿ ಅಂತೇಳಿ. ಇದೆಲ್ಲ ವೃಶ್ಚಿಕ ರಾಶಿಗೆ ಷಷ್ಠದಲ್ಲಿ ಅಷ್ಟಮದಲ್ಲಿ ಗುರು ಬಂದ ಫಲ, ಆಮೇಲೆ ಪಂಚಮಕ್ಕೆ ಹೋಗುವಂತಹ ಶನಿಯ ಫಲ, ಪಂಚಮದಲ್ಲಿ ಇರುವಂಥ ರಾಹುವಿನ ಫಲ, ನೆಕ್ಸ್ಟ್ ಚತುರ್ಥಕ್ಕೆ ಬರುವಂತಹ ರಾಹುವಿನ ಫಲಗಳನ್ನೆಲ್ಲ ನಾವು ಹೇಳುವಂಥದ್ದು. ಇದಾದ ಮೇಲೆ ಧನುರಾಶಿಗೆ ಬರೋಣ. ಧನುರಾಶಿಗೆ ಹೇಗೆ ಅಂತ ಹೇಳಿದರೆ, ಈಗ ಷಷ್ಠದಲ್ಲಿ ಗುರು ಇರುವಂಥದ್ದು,
ಗುರು ಷಷ್ಠದಲ್ಲಿ ಬಂದರೆ ಎಲ್ಲ ಕೆಲಸ ಕಾರ್ಯಗಳು ಹಾನಿಯಾಗುವುದಿಲ್ಲ, ನಿಧಾನಗತಿಗೆ ಹೋಗುವುದು. ಇವತ್ತಾಗುವಂಥದ್ದು ನಾಳೆ, ನಾಳೆ ಆಗುವಂಥದ್ದು ನಾಳ್ದು, ಈ ರೀತಿ. ಎಲ್ಲಿಯಾದರೂ ಈ ಮನುಷ್ಯನಿಗೆ ತಾಳ್ಮೆ ಇಲ್ಲ ಅಂತ ಹೇಳಿದರೆ ಅವನು ಅನಾಹುತ ಮಾಡಿಕೊಳ್ತಾನೆ. ಆವಾಗ ಇದಕ್ಕೆ ಕಾದು ನೋಡುವ ತಂತ್ರವನ್ನು ಉಪಯೋಗಿಸಬೇಕು. ಷಷ್ಠ ಕಳೆದ ಮೇಲೆ ಮೇಯ ನಂತರ ಅವನು ಸಪ್ತಮಕ್ಕೆ ಹೋಗ್ತಾನೆ. ಆವಾಗ ಒಂದು ವಿವಾಹ ಅಪೇಕ್ಷಿಗಳಿಗೆ, ಯಾರಿಗೆ ಮದುವೆ ಆಗಿರುವುದಿಲ್ಲ, ಹುಡುಗ ಆಗಲಿ ಹುಡುಗಿ ಆಗಲಿ, ಅವರಿಗೆ ಪೂರ್ಣ ವಿವಾಹ ಯೋಗವೂ ಕೂಡ ಬರ್ತದೆ. ವ್ಯವಹಾರ ಮಾಡುವಂಥವರು, ಪಾರ್ಟ್ನರ್ಶಿಪ್ ವ್ಯವಹಾರ ಯಾರಾದರೂ ಮಾಡುವುದಿದ್ದರೆ ಇದು ಮೇಯ ನಂತರ 1 ವರ್ಷದಲ್ಲಿ ಅದು ಒಳ್ಳೆಯ ಸಮಯ, ಸುಸಮಯ ಅಂತ ಹೇಳ್ತದೆ. ಅದೆಲ್ಲ ತುಂಬ ಒಳ್ಳೆಯದು. ಈ ಗುರು ಮಿಥುನ ರಾಶಿಯಲ್ಲಿರುವಂತಹ ಗುರು ಏಕಾದಶ ಸ್ಥಾನ ವೀಕ್ಷಣೆ ಮಾಡ್ತಾನೆ. ಯಾವುದು? ತುಲವನ್ನು ವೀಕ್ಷಣೆ ಮಾಡ್ತಾನೆ. ಆವಾಗ ನಿಮಗೆ ನಿಮ್ಮ ಜೀವನದಲ್ಲಿ ಸಾಧನೆಗಳನ್ನೇನಾದರೂ ಮಾಡಿದ್ದಿದ್ರೆ, ಇನ್ನು ಕೆಲವು ಸಲ ಇರ್ತದೆ ಸಾಧನೆ ಮಾಡಿ ನಮಗೆ ಒಂದು ಅಪ್ರಿಸಿಯೇಷನ್, ಪ್ರಶಂಸೆಗಳು ಸಿಗ್ತಾ ಇಲ್ಲಲ್ಲ, ಪ್ರಶಸ್ತಿಗಳು ಸಿಗ್ತಾ ಇಲ್ಲಲ್ಲ ಅಂತೇಳಿ, ಮೇಯ ನಂತರ ಪ್ರಶಸ್ತಿಗಳನ್ನು ನಾವು ಎಳೆದು ತಗೊಳ್ಬಾರ್ದು. ಕಾಲ ಬರಬೇಕು. ಆ ಕಾಲದಲ್ಲಿ ಆಟೋಮೆಟಿಕ್ಕಾಗಿ ನಿಮಗೆ ಪದವಿಗಳೆಲ್ಲ ಸಿಗ್ತದೆ, ಸ್ಥಾನಮಾನಗಳು ಸಿಗ್ತದೆ. ಆಮೇಲೆ ರಾಜಕಾರಣಿಗಳಿಗಾದರೆ ಒಳ್ಳೆಯ ಸಮಯ, ಧನುರಾಶಿಯ ರಾಜಕಾರಣಿಗಳಿಗೆ ಒಳ್ಳೆಯ ಸಮಯ ಆಗ್ತದೆ. ಯಾಕೆ? ಆ ಧನುರಾಶಿ ಅಗ್ನಿತತ್ವ ರಾಶಿ, ಅವರಿಗೆ ತಾಳ್ಮೆ ಕಡಿಮೆ, ಅವ್ರು ಏನಾದರೂ ಅನಾಹುತ ಮಾಡಿಕೊಳ್ತಾರೆ. ಹಾಗಾಗಿ ನಾವು ಹೇಳೋದು ನೀವು ತಾಳ್ಮೆಯಿಂದ ಇರಿ ಅಂತೇಳಿ. ಇನ್ನು ಧನುರಾಶಿಗೆ ಮಿಥುನದಿಂದ ಗುರುದೃಷ್ಟಿ ಎಲ್ಲಿಗೆ ಇರುವುದು ಅಂತ ಹೇಳಿದರೆ ಕುಂಭಕ್ಕೆ ಇರುವಂಥದ್ದು. ಧನು, ಮಕರ, ಕುಂಭ 3ನೇ ಸ್ಥಾನ. ಅಂದರೆ ಇಲ್ಲಿ ಒಂದು ಕಡೆಯಿಂದ 3ನೇ ಸ್ಥಾನಕ್ಕೂ ದೃಷ್ಟಿ, ಏಕಾದಶಕ್ಕೂ ದೃಷ್ಟಿ. ಆವಾಗ ಇಲ್ಲಿ ಸಹೋದರರ ವಿಚಾರವನ್ನು ಹೇಳಲಿಕ್ಕಿಲ್ಲ. ಇಲ್ಲಿ ಹೇಳಬೇಕಾದದ್ದು ಅವನ ಸಾಧನೆಗಳ ವಿಚಾರಗಳನ್ನು. ತೃತೀಯ ಸಾಧನೆಯೂ ಆಯಿತು. ಆ ಸಾಧನೆಗಳಿಗೆ ಪ್ರಶಸ್ತಿ ಸನ್ಮಾನಗಳು ಸಿಕ್ಕಿಯೇ ಸಿಗ್ತದೆ. ಡಿಗ್ರಿ ಸರ್ಟಿಫಿಕೇಟ್ಗಳು ಇದೆಲ್ಲ ಸಿಗ್ತದೆ. ತುಂಬ ಒಳ್ಳೆಯ ಟೈಮ್ ಆಗ್ತದೆ. ಆದರೆ ಈವರೆಗೆ ನೀವು ಈ ತೃತೀಯದಲ್ಲಿ ಮಾರ್ಚಿನವರೆಗೆ ಶನಿ ಇರುವುದರಿಂದ ತುಂಬ ಲಾಭಗಳೆಲ್ಲ ಬರುವ ಹೊತ್ತದು. ಅದಾದ ಮೇಲೆ ರಾಹು ಬರ್ತಾನೆ ಅಕ್ಟೋಬರ್ ನಂತರ. ಹಾಗಾಗಿ ಧನುರಾಶಿಯವರಿಗೆ ತುಂಬ ಹಿನ್ನಡೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಏನೋ ಮಧ್ಯದಲ್ಲಿ ಸ್ವಲ್ಪ ಕಷ್ಟಗಳು ಇರ್ಬೋದು. ಇದು ಧನುರಾಶಿಯ ವಿಚಾರ. ಮುಂದೆ ಮಕರ ರಾಶಿಯನ್ನು ನೋಡೋಣ. ಮಕರ ರಾಶಿಯವರು ಒಂದು ರೀತಿಯ ಅವರ ಸ್ವಭಾವ ಹೇಗೆ ಅಂತ ಹೇಳಿದ್ರೆ ಹಿಡಿದದನ್ನು ಬಿಡುವುದಿಲ್ಲ ಅಂತೇಳಿ. ಮಕರ ಅಂತ ಹೇಳಿದ್ರೆ ಮೊಸಳೆ ಅಲ್ವ, ಮೊಸಳೆ ಕಚ್ಚಿದ್ರೆ ಅದಕ್ಕೆ ಬಿಡ್ಲಿಕ್ಕೆ ಗೊತ್ತಿಲ್ಲ, ಒಬ್ಬರನ್ನೇ ಹಿಡ್ಕೊಳ್ಳೋದು. ಸೊ ಅಂಥವರಿಗೆ ಹೇಗೆ ತೊಂದರೆಗಳು ಬರ್ಬೋದು? ಗುರು ಷಷ್ಠಕ್ಕೆ ಬರುವುದು. ಈಗ ಪಂಚಮದಲ್ಲಿದ್ದಾನೆ, ಗುರು ಷಷ್ಠಕ್ಕೆ ಬರುವುದು. ಸಾಲಗಳು, ರೋಗಗಳು, ತುಂಬ ಪ್ರಾಯ ಆಗಿದ್ದರೆ ರೋಗಗಳು ಬರ್ಬೋದು. ಇನ್ನು ಉತ್ಸಾಹಿ ಯುವಕರಿದ್ದರೆ ಅವರು ಏನಾದರೂ ಸಾಧನೆ ಮಾಡಬೇಕು ಅಂತೇಳಿ ಸಾಲ ಮಾಡ್ಬೋದು. ಅದೆಲ್ಲ ಸಿಗ್ತದೆ, ಅದೆಲ್ಲ ಸಿಕ್ಕಲಿಕ್ಕೆ ಸಾಧ್ಯತೆ ಉಂಟು. ಗುರು ವ್ಯಯಕ್ಕೆ ದೃಷ್ಟಿ ಇರುವಂಥದ್ದು ಧನುರಾಶಿಗೆ. ವ್ಯಯಕ್ಕೆ ದೃಷ್ಟಿ ಇರುವಾಗ ಏನಾಗ್ತದೆ ಅಂತ ಹೇಳಿದರೆ ವಿಪರೀತ ಖರ್ಚುಗಳಾಗ್ತದೆ. ಯಾಕೆ ಖರ್ಚಾಗ್ತದೆ ಅಂತ ಹೇಳಿದರೆ ಕರ್ಮಸ್ಥಾನಕ್ಕೂ ದೃಷ್ಟಿ ಕೊಡ್ತಾನೆ ಅವನು. ಆಗ ಉದ್ಯೋಗ ನಿಮಿತ್ತವಾಗಿ ಒಂದು ಎಲ್ಲಿಯಾದರೂ ಹೊಸ ಉದ್ಯೋಗ ಸಿಕ್ಕುವುದು, ಎಲ್ಲ ದೂರದಲ್ಲಿ ಇರೋದು, ಅಲ್ಲಿಗೆ ಒಂದಷ್ಟು ಖರ್ಚಾಗುವಂಥದ್ದು. ಅಥವಾ ಈಗೆಲ್ಲ ನಡೀತದಲ್ಲ, ಇಷ್ಟು ಹಣ ಕೊಟ್ಟರೆ ನಾನು ಉದ್ಯೋಗ ಕೊಡ್ತೇನೆ ಅಂತೇಳಿ. ಇಂಥವ್ರು ಧಾರಾಳವಾಗಿ ಕೊಡ್ಬೋದು, ಧೈರ್ಯ ಇದ್ದರೆ ಧಾರಾಳವಾಗಿ ಕೊಡ್ಬೋದು, ಉದ್ಯೋಗವೂ ಪ್ರಾಪ್ತಿಯಾಗ್ತದೆ. ಮೇಯ ನಂತರ ಇವರಿಗೆ ಖಂಡಿತವಾಗಿ ಕೂಡ ಉದ್ಯೋಗ ಪ್ರಾಪ್ತಿಯಾಗ್ತದೆ. ಇನ್ನು ದ್ವಿತೀಯ ಸ್ಥಾನಕ್ಕೆ ಗುರುದೃಷ್ಟಿ ಕುಂಭಕ್ಕೆ ಗುರುದೃಷ್ಟಿ ಬಂದಾಗ ಇವರಿಗೆ ಸಾಕಷ್ಟು ಹಣಗಳೆಲ್ಲ ಬರ್ತದೆ, ಸಂಪಾದನೆಗಳು ಜಾಸ್ತಿ ಆಗ್ತದೆ. ಇನ್ನು ಕೌಟುಂಬಿಕವಾಗಿ ನೋಡಿದರೆ ಕುಟುಂಬದಲ್ಲಿ ಒಳ್ಳೆಯ ಕೆಲಸಗಳಾಗ್ತದೆ. ಕುಟುಂಬದವರನ್ನೆಲ್ಲ ಒಟ್ಟಿಗೆ ಸೇರುವಂಥದ್ದು, ಯೋಗ ಭಾಗ್ಯಗಳು ಇದೆಲ್ಲ ಬರ್ತದೆ. ಇದಾದ ನಂತರ ನಾವು ಕುಂಭರಾಶಿಗೆ ಹೋಗುವ. ಕುಂಭರಾಶಿಗೆ ಪಂಚಮದಲ್ಲಿ ಗುರು ಈಗ ಚತುರ್ಥದಲ್ಲಿರುವುದು. ಚತುರ್ಥ ಗುರು ಒಂದು ಕಡೆಯಿಂದ ಉದ್ಯೋಗ ಇತ್ಯಾದಿಗಳನ್ನು ಪರಿವರ್ತನೆ ಮಾಡುವವನು ಹೌದು, ಕ್ಷೇತ್ರ ಪರಿವರ್ತನೆ ಮಾಡ್ತಾನೆ. ವಾಹನಗಳನ್ನೆಲ್ಲ ಪರಿವರ್ತನೆ ಮಾಡಿಕೊಳ್ಳುವುದೋ ಅಥವಾ ಹೊಸ ವಾಹನಗಳನ್ನು ಬದಲಾವಣೆ ಮಾಡಿಕೊಳ್ಳುವುದೋ ಇದನ್ನೆಲ್ಲ ಮಾಡ್ಬೋದು ಮೇಯವರೆಗೆ. ಮೇಯ ನಂತರ ಪಂಚಮ ಸ್ಥಾನದಲ್ಲಿ ಇರುವಂಥದ್ದು. ಅವಾಗ ನಾನು ಇದನ್ನು ಯಾಕೆ ಒತ್ತಿ ಹೇಳಿದೆ ಅಂತ ಹೇಳಿದರೆ, ಯಾವುದೋ ಮಕ್ಕಳ ವಿಚಾರದಲ್ಲಿ ಏನೋ ಎಜುಕೇಷನ್ ಎಲ್ಲ ಕೊಡಿಸ್ಬೇಕು ಅಂತೇಳಿ ಆಗ್ತದೆ. ನೀವೇನೋ ಭೂಮಿಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಿ, ಆಮೇಲೆ ವಾಹನಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಿ, ಮಕ್ಕಳಿಗೆ ಕೊಡಲಿಕ್ಕೆ ಆಗೋದಿಲ್ಲ, ಎಲ್ಲ ಹಣ ಖರ್ಚಾಯಿತು ಅಂತೇಳಿ ಅಲ್ಲಿ ಸಾಲಕ್ಕೆ ಹೋಗುವಂಥದ್ದು.
ಯಾಕೆಂದರೆ ಮುಂದಿನ ಮೇಗೆ ಅವನು ಷಷ್ಠಕ್ಕೆ ಬರ್ತಾನೆ. ನೋಡಿ, ಇವತ್ತು ಮಾಡಿದಂತಹ ಒಂದು ಕೆಲಸಗಳು, ನಿರ್ಧಾರಗಳು 1 ವರ್ಷ ಕಳೆದ ಮೇಲೆ ಅದರ ಉಪದ್ರಗಳೆಲ್ಲ ಬರ್ಬೋದು. ಕೆಲವು ಸಲ ಉಪಕಾರವೂ ಆಗ್ತದೆ. ಆವಾಗ ಋಣಬಾಧೆಗಳಿಂದ ಮುಕ್ತನಾಗಲಿಕ್ಕೆ ಕಷ್ಟ ಆಗ್ತದೆ. ಆವಾಗ ಇಲ್ಲಿ ಹಿತಮಿತದಲ್ಲಿ ವ್ಯವಹಾರದಲ್ಲಿ ಸ್ವಲ್ಪ ಸೂಕ್ಷ್ಮತೆ ಎಲ್ಲ ನೋಡಿಕೊಂಡು ನೀವು ವ್ಯವಹಾರ ಮಾಡಿದರೆ ಖಂಡಿತವಾಗಿ ಕೂಡ ಒಳ್ಳೆಯದಾಗ್ತದೆ. ಇನ್ನು ಶನಿಯ ವಿಚಾರಕ್ಕೆ ನೋಡಿದರೆ, ಈಗ ಜನ್ಮ ಶನಿ ಇರುವುದು, ಮಾರ್ಚ್ ನಂತರ ದ್ವಿತೀಯಕ್ಕೆ ಹೋಗ್ತಾನೆ. ಅವನು ಕಲಹ ಮಾಡಿಸ್ಬೋದು, ನಿಮ್ಮ ಹತ್ರ ಸುಳ್ಳು ಹೇಳಿಸ್ಬೋದು, ವ್ಯವಹಾರದಲ್ಲಿ ಸುಳ್ಳು ಹೇಳಿಸ್ಬೋದು. ಅಂಥದ್ದಕ್ಕೆಲ್ಲ ನೀವು ಸ್ವಲ್ಪ ಜಾಗ್ರತೆ ಎಚ್ಚರಿಕೆ ವಹಿಸಿಕೊಳ್ಬೇಕು. ನಂತರ ರಾಹು ಅಕ್ಟೋಬರ್ ನಂತರ ಜನ್ಮಕ್ಕೆ ಬರುವಂಥದ್ದು, ಅದು ಕೂಡ ಆರೋಗ್ಯದ ವಿಚಾರದಲ್ಲಿ ಎಲ್ಲ ನಿಮಗೆ ತೊಂದರೆಗಳನ್ನು ತರ್ಬೋದು. ಆವಾಗ ಸರ್ವತೋಮುಖವಾಗಿ ನೀವು ಎಲ್ಲ ವಿಚಾರಗಳನ್ನು ನೋಡಿಕೊಂಡು ವ್ಯವಹಾರ ಮಾಡಿಕೊಂಡು ಬಂದರೆ ಸಮಸ್ಯೆಗಳು ಬರುವುದಿಲ್ಲ. ಇನ್ನು ಈ ಗುರು ಕುಂಭದ ಏಕಾದಶ ಸ್ಥಾನ ಅಂದರೆ ಧನುರಾಶಿ ಅನ್ನು ನೋಡ್ತಾನೆ. ಏಕಾದಶ ಸ್ಥಾನವನ್ನು ಕಿರೀಟ ಸ್ಥಾನ ಅಂತ ಹೇಳ್ತಾರೆ. ಒಂದು ಕಡೆಯಿಂದ ನಿಮಗೆ ಸ್ಥಾನಮಾನಗಳ ವೃದ್ಧಿ ಆಗ್ತದೆ. ಯಾವುದೋ ಉದ್ಯೋಗದಲ್ಲಿದ್ದವರಿಗೆ ಪ್ರಮೋಷನ್ಗಳನ್ನು ಹೇಳಬೇಕಾಗ್ತದೆ. ಇನ್ನು ಸಂಘ ಸಂಸ್ಥೆಗಳ ಕೆಲಸ ಮಾಡುವವರಿಗೆ ಒಂದು ಅಧ್ಯಕ್ಷ ಪದವಿಯೋ ಇಂಥದ್ದೆಲ್ಲ ಸಿಗುವಂಥದ್ದು ಯೋಗಗಳು. ಇನ್ನು ರಾಜಕಾರಣದಲ್ಲಿ ಕಾರಣದಲ್ಲಿ ಕುಂಭರಾಶಿಯಲ್ಲಿ ಯಾರು ಇರ್ತಾರೋ ಅವರಿಗೆ ತುಂಬ ಒಳ್ಳೆಯ ಟೈಮ್ ಆಗ್ತದೆ. ಅದು ಅವರಿಗೆ ಮೇಲ್ಮಟ್ಟಕ್ಕೆ ಹೋಗುವಂಥದ್ದು ಯೋಗಗಳೆಲ್ಲ ಬರ್ತದೆ. ಆದರೆ ಎಲ್ಲದಕ್ಕೂ ಕೂಡ ಈ ದ್ವಿತೀಯ ಶನಿ ಅಲ್ಲಿ ಕೆಲಸ ಮಾಡ್ತಾನೆ. ಕೆಲವು ಸಲ ಏನು ಮಾಡ್ತಾರೆ, ನಾವು ಮೊದಲಾಗಿ ಹೇಳಿಕೊಳ್ಳೋದು ನನಗೆ ಅದು ಬೇಕೇ ಬೇಕು ಅಂತೇಳಿ, ಸಿಕ್ಕುವಂಥದ್ದು ಸಿಕ್ಕದೇ ಆಗ್ತದೆ. ಈಗ ಸುಮ್ಮನೆ ಕಾದು ನೋಡೋ ತಂತ್ರ ಮಾಡಿಕೊಂಡು ಹೋಗಬೇಕು. ಕುಂಭರಾಶಿ ಆದ ಮೇಲೆ ಮೀನರಾಶಿಗೆ ಬರೋಣ. ಮೀನರಾಶಿಗೆ ಚತುರ್ಥ ಸ್ಥಾನದಲ್ಲಿ ಗುರು. ಭೂಮಿ, ಗೃಹ ನಿರ್ಮಾಣ, ವಾಹನಗಳು, ಇದನ್ನೆಲ್ಲ ಹೊಸ ವಾಹನಗಳು ಇದನ್ನೆಲ್ಲ ಪಡೆಯುವಂಥದ್ದು ಯೋಗ. ಹಾಗೆ ಚತುರ್ಥದಿಂದ ಅವನ ವೀಕ್ಷಣೆ ಅಷ್ಟಮಕ್ಕುಂಟು. ಮರಣ ಭಯಗಳು ಏನಾಗ್ತದೋ, ಅದು ಸ್ವಲ್ಪ ಸಣ್ಣ ಜ್ವರ ಬಂದರೂ ಕೂಡ ಏನೋ ಬಹಳ ಅಪಾಯ, ಹೀಗೆಲ್ಲ ಚಿಂತನೆಗಳು, ದುಶ್ಚಿಂತನೆಗಳು ಬರುವಂಥದ್ದು. ಇನ್ನು ಕರ್ಮಸ್ಥಾನವನ್ನು ವೀಕ್ಷಣೆ ಮಾಡುವಂಥದ್ದು. ಉದ್ಯೋಗದಲ್ಲಿ ಇರುವವರಿಗೆ ಬೇರೆ ಕಡೆಗೆ ವರ್ಗಾವಣೆ ಆಗುವಂಥದ್ದು, ಇಂಥದ್ದೆಲ್ಲ ಸಂಭವಗಳುಂಟು. ಅಲ್ಲಿಂದ ವ್ಯಯಸ್ಥಾನಕ್ಕೆ ಗುರು ದೃಷ್ಟಿ ಇರುವಂಥದ್ದು. ಆವಾಗ ಇಂಥದ್ದಕ್ಕೆಲ್ಲ ಖರ್ಚು ಮಾಡಿಸ್ತಾನೆ ಅಂತ, ಇಂಥದ್ದನ್ನೆಲ್ಲ ಖರ್ಚು ಮಾಡ್ಬೋದು. ಆವಾಗ ಇದನ್ನೆಲ್ಲ ನಾವು ಪ್ರತಿ ಸಲವೂ ನಿಮಗೆ ಹೇಳಿಕೊಂಡಿರಲಿಕ್ಕೆ ಸಾಧ್ಯ ಇಲ್ಲ. ನಿಮಗೆ ಈ ಚಿಂತನೆಗಳು ನಿಮ್ಮಲ್ಲಿ ಉತ್ಪತ್ತಿ ಆಗಬೇಕು. ನಾನು ಪುನಃ ಇದೆಲ್ಲ ಆದ ಮೇಲೆ ಒಂದು ಸಲ ಹೇಳ್ತೇನೆ. ಮೀನರಾಶಿಗೆ ಪಂಚಮಾಧಿಪತಿ ಚಂದ್ರ, ದುರ್ಗಾ ಧ್ಯಾನಗಳು, ಲಕ್ಷ್ಮೀ ಧ್ಯಾನಗಳು ಸಂಬಂಧಪಟ್ಟಂತಹ ಇದನ್ನೆಲ್ಲ ಮಾಡಿಕೊಂಡು ಹೋಗಬೇಕು. ಇದನ್ನೆಲ್ಲ ಮಾಡಿಕೊಂಡು ಹೋದಾಗ ಸ್ವಯಂ ಚಿಂತನೆಗಳು ಬರ್ತದೆ. ಮೇಷರಾಶಿಗೆ ಪಂಚಮಾಧಿಪತಿ ರವಿ, ಶಿವನ ಧ್ಯಾನವನ್ನು ಮಾಡಿ. ವೃಷಭ ರಾಶಿಗೆ ಪಂಚಮಾಧಿಪತಿ ಕನ್ಯಾ, ಬುಧನಿಗೆ ಸಂಬಂಧಪಟ್ಟದ್ದು, ಹಯಗ್ರೀವ, ವಿಷ್ಣು ಸಂಬಂಧವಾದದ್ದು, ವಿಷ್ಣು ಸಹಸ್ರನಾಮ, ಇದನ್ನೆಲ್ಲ ನೀವು ಪಠಣ ಮಾಡುವಂತಹ ಅಭ್ಯಾಸವನ್ನು ರೂಢಿಸಿಕೊಳ್ಬೇಕು. ಮಿಥುನ ರಾಶಿಗೆ ಪಂಚಮಾಧಿಪತಿ ಶುಕ್ರನಾಗ್ತಾನೆ. ಅವಾಗ ಲಕ್ಷ್ಮೀ ಹೃದಯ ಪಾರಾಯಣ, ಲಕ್ಷ್ಮಿಗೆ ಸಂಬಂಧಪಟ್ಟಂತಹ ಧ್ಯಾನಗಳು. ನೋಡಿ, ಇಲ್ಲಿ ಇನ್ನೊಂದು ವಿಚಾರ ನನಗೆ ಭಾಳ ಅಗತ್ಯವಾಗಿ ಹೇಳಬೇಕು. ಲಕ್ಷ್ಮಿ ಅಂತ ಹೇಳಿದರೆ ಸಾಮಾನ್ಯವಾಗಿ ಹಣ ಅಂತೇಳಿ ತಿಳ್ಕೊಂಡಿದ್ದಾರೆ, ಧನ ಅಂತೇಳಿ ತಿಳ್ಕೊಂಡಿದ್ದಾರೆ. ಲಕ್ಷ್ಮಿ ಅಂತ ಹೇಳಿದರೆ ನೆಮ್ಮದಿ. ಇದನ್ನು ಸ್ಪಷ್ಟವಾಗಿ ಒತ್ತಿ ಹೇಳ್ತಾ ಇದ್ದೇನೆ. ಲಕ್ಷ್ಮಿ ಅಂತ ಹೇಳಿದರೆ ನೆಮ್ಮದಿ. ನಿಮ್ಮ ಚಿಂತನೆಗಳು ಯಾವುದರಲ್ಲಿ ನೆಮ್ಮದಿಯೋ ಅದನ್ನೆಲ್ಲ ನೀವು ಪಡೆಯಬಹುದು. ಪಂಚಮ ಸ್ಥಾನದ ದೇವತೆಯನ್ನು ನೀವು ಆರಾಧನೆ ಮಾಡಿಕೊಂಡು ಲಕ್ಷ್ಮೀ ಇದನ್ನೆಲ್ಲ ಮಾಡಿಕೊಂಡ್ರೆ. ಇನ್ನು ಕರ್ಕಾಟಕ ರಾಶಿಗೆ ಪಂಚಮಾಧಿಪತಿ ಕುಜನಾಯಿತು. ಭದ್ರಕಾಳಿ, ದುರ್ಗೆ, ಸಂಕರ್ಷಣಾರೂಪಿ ದುರ್ಗೆ, ಇಂಥದ್ದನ್ನೆಲ್ಲ ಆರಾಧನೆ ಮಾಡಿಕೊಂಡು ಬರಬೇಕು. ಮಹಿಷಮರ್ದಿನಿ, ಚಾಮುಂಡೇಶ್ವರಿ, ಇವರನ್ನೆಲ್ಲ ಆರಾಧನೆ ಮಾಡಿಕೊಂಡು ಬಂದರೆ ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗ್ತದೆ. ಇನ್ನು ಸಿಂಹರಾಶಿಗೆ ಪಂಚಮಾಧಿಪತಿ ಗುರು ಆಗ್ತಾನೆ. ಇಲ್ಲಿಯೂ ಕೂಡ ಗುರುವಿನಿಂದ ಲಕ್ಷ್ಮೀನಾರಾಯಣ ಚಿಂತನೆಯನ್ನು ಮಾಡಬಹುದು. ಹಯಗ್ರೀವ, ವರಾಹರೂಪಿ ದೇವರು, ಆಮೇಲೆ ರುದ್ರದೇವರು, ಇವರ ಚಿಂತನೆಯನ್ನು ಮಾಡೋದು. ನಿಮ್ಮ ಆಯ್ಕೆ, ನಿಮ್ಮ ಖುಷಿ, ನಿಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟಂತಹ, ಮನೆಗೆ ಸಂಬಂಧಪಟ್ಟಂತಹ ದೇವರ ಆರಾಧನೆಗಳನ್ನು, ಶೈವ ಸಂಬಂಧವಾದದ್ದನ್ನು ಆರಾಧನೆ ಮಾಡಿಕೊಂಡು ಹೋಗಬಹುದು. ಕನ್ಯಾ ರಾಶಿಗೆ ಮಕರ ಶನಿ ಆಗ್ತದೆ. ಶನಿ ಆವಾಗ ಹನುಮಂತ ದೇವರನ್ನು ಹೇಳಬೇಕು. ಇನ್ನು ಶಬರಿಮಲೆ ಅಯ್ಯಪ್ಪ ದೇವರು, ಆಮೇಲೆ ಈ ಕಿರಾತ ಸ್ವರೂಪದ ಈಶ್ವರ ದೇವರುಗಳು, ಅಂಥದ್ದನ್ನೆಲ್ಲ ಆರಾಧನೆ ಮಾಡಿಕೊಂಡು ಹೋಗ್ಬೋದು. ರುದ್ರನ ಆರಾಧನೆ ಮಾಡಿಕೊಂಡು ನೀವು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಎಲ್ಲ ಸಿಗಬಹುದು.
ಇನ್ನು ತುಲಾರಾಶಿ, ತುಲಾರಾಶಿಗೆ ಪಂಚಮಾಧಿಪತಿ ಸೇಮ್ ಅದೇ ಶನಿ ಆಗ್ತಾನೆ. ಶನಿಗೆ ಸಂಬಂಧಪಟ್ಟದ್ದು ಇದನ್ನೆಲ್ಲ ಆರಾಧನೆ ಮಾಡಿಕೊಂಡು ಹೋಗ್ಬೋದು. ಪಾರ್ವತಿ ಸಹಿತ ಪರಮೇಶ್ವರ ಅಂತೇಳಿ ಜಗತಪಿತರು ಪಾರ್ವತಿ ಪರಮೇಶ್ವರ ಅಂತ ಹೇಳಿದ್ದಾರೆ ನಮಗೆ ಹಿರಿಯರವರೇ. ಇನ್ನು ವೃಶ್ಚಿಕ ರಾಶಿಗೆ ಪಂಚಮಾಧಿಪತಿ ಗುರು. ಹಿಂದೆ ಗುರುವಿಗೆ ಏನು ಹೇಳಿದ್ದೇನೆ ಅದನ್ನೇ ನೀವು ಮಾಡಿಕೊಂಡು ಹೋಗಬಹುದು. ಯಾವುದು ಹಯಗ್ರೀವನ ಆರಾಧನೆ, ಲಕ್ಷ್ಮೀನಾರಾಯಣನ ಆರಾಧನೆ, ಗುರುವಿನ ರುದ್ರ ಚಿಂತನೆಯನ್ನು ಅದನ್ನು ಕೂಡ ಆರಾಧನೆ ಮಾಡಬಹುದು. ಇದನ್ನೆಲ್ಲ ಮಾಡಿಕೊಂಡು ಹೋಗ್ಬೋದು. ಧನುರಾಶಿಗೆ ಕುಜನಾಗ್ತಾನೆ ಪಂಚಮಾಧಿಪತಿ. ಆವಾಗ ಕುಜನಿಗೆ ಸಂಬಂಧಪಟ್ಟದ್ದು ಸುಬ್ರಹ್ಮಣ್ಯನಾಗ್ತಾನೆ. ಅದು ವನರಾಶಿಯಲ್ಲಿರುವಂಥದ್ದು. ನರಸಿಂಹದೇವರಾಗ್ತಾರೆ. ದುರ್ಗಾ ಆರಾಧನೆಯನ್ನು ಮಹಿಷಮರ್ದಿನಿ, ಚಾಮುಂಡೇಶ್ವರಿ ಇಂಥವರ ಆರಾಧನೆಯನ್ನು ಮಾಡಿಕೊಂಡು ಹೋಗ್ಬೋದು. ಮಕರ ರಾಶಿಗೆ ಶುಕ್ರನಾಗ್ತಾನೆ. ಅಲ್ಲಿ ಲಕ್ಷ್ಮಿಯನ್ನು ಆರಾಧನೆ ಮಾಡಬೇಕು, ನೆಮ್ಮದಿ ಸಿಗಬೇಕು ಅವರಿಗೆ. ಲಕ್ಷ್ಮಿಯನ್ನು ಆರಾಧನೆ ಮಾಡಿಕೊಂಡು ಹೋದರೆ ಸರಿಯಾಗ್ತದೆ. ಕುಂಭರಾಶಿಗೆ ಮತ್ತೆ ಬುಧ ಪಂಚಮಾಧಿಪತಿ. ಆವಾಗ ವಿಷ್ಣು ಆರಾಧನೆಯಿಂದ ಅವರು ಸೌಖ್ಯವನ್ನು ಕಾಣಬಹುದು. ಮೀನರಾಶಿಗೆ ಚಂದ್ರನಾಗ್ತಾನೆ. ಚಂದ್ರನಿಂದ ಲಕ್ಷ್ಮಿಯನ್ನೂ ಚಿಂತನೆ ಮಾಡಬಹುದು, ಸರಸ್ವತಿಯನ್ನೂ ಚಿಂತನೆ ಮಾಡಬಹುದು. ಆಮೇಲೆ ದುರ್ಗೆಯನ್ನು ಕೂಡ ಚಿಂತನೆ ಮಾಡ್ಬೋದು. ಅಂತೂ ದುರ್ಗಾ ಸಂಬಂಧವಾದ ಆರಾಧನೆಗಳನ್ನು ಪ್ರಧಾನವಾಗಿ ಮಾಡಿಕೊಂಡು ಬನ್ನಿ. ಇಷ್ಟೆಲ್ಲ ಮಾಡಿಕೊಂಡು ಬಂದರೆ ನಿಮಗೆ ತನ್ನ ಹೃದಯದಲ್ಲಿ ಹುಟ್ಟಬೇಕು ಒಂದು ಪಾಸಿಟಿವ್ ಥಿಂಕಿಂಗ್, ಇದೆಲ್ಲ ಹುಟ್ಟಬೇಕು. ಅದೆಲ್ಲ ಹುಟ್ಟಿದರೆ ನಾವು ಯಾರ ಹಂಗಿನಲ್ಲಿ ಇರುವುದಿಲ್ಲ, ನಮ್ಮಷ್ಟಕ್ಕೆ ನಾವು ಇರ್ತೇವೆ, ನಮ್ಮ ಕೆಲಸಗಳು ಎಲ್ಲ ಸರಿಯಾಗಿ ಸರಾಗವಾಗಿ ನಡೀತದೆ. ಇಂಥದ್ದನ್ನೆಲ್ಲ ಮಾಡಿಕೊಂಡು ಬನ್ನಿ. ನಿಮಗೆಲ್ಲ ಈ 2025ರ ಶುಭಾರಂಭದಲ್ಲಿ ಎಲ್ಲ ರೀತಿಯಲ್ಲಿಯೂ ಕೂಡ ಒಳ್ಳೆಯ ಒಂದು ನೆಮ್ಮದಿಯ ವಾತಾವರಣ ಸೃಷ್ಟಿಯಾಗಿ, ನಮಗೆಲ್ಲ ನೆಮ್ಮದಿಯ ವಾತಾವರಣ ಸೃಷ್ಟಿಯಾದರೆ ಮುಂದೆ ಏನಾದೀತು ಅಂತ ಕೇಳಲಿಕ್ಕಿಲ್ಲ. ದೇಶಕ್ಕೆ ಒಳ್ಳೆಯದು, ರಾಜ್ಯಕ್ಕೆ ಒಳ್ಳೆಯದು, ಕಲಹಗಳು ಇರಬಾರ್ದು, ನೆಮ್ಮದಿಯ ಜೀವನ ಬೇಕು. ಯಾರಲ್ಲಿಯೂ ಕೂಡ ನಿಷ್ಠುರ ಕಲಹಗಳು ಬೇಡ. ನನಗೆ ಒಳ್ಳೆಯ ಜೀವನ ಬೇಕು. ಅದನ್ನೆಲ್ಲ ಪಡೆಯುವಂಥ ಯೋಗ ಭಾಗ್ಯ ಆ ಸಂವತ್ಸರಾಧಿಪತಿ ಮುಂದಿನ ಬರುವಂತಹ ಅಧಿಪತಿ ರವಿ ಆಯಿತು. ರವಿಯಿಂದ ಈಶ್ವರನನ್ನು ಚಿಂತನೆ ಮಾಡುವಂಥದ್ದು. ಆ ಈಶ್ವರ ದೇವರ ಅನುಗ್ರಹ, ಪೂರ್ಣ ಅನುಗ್ರಹ ನಿಮಗೆ ಎಲ್ರಿಗೂ ಲಭಿಸಲಿ ಅಂತೇಳಿ ನಾನು ಈ ವಾಹಿನಿಯ ಮೂಲಕ ನಿಮಗೆ ನನ್ನದೊಂದು ಮನವಿ ಮಾಡ್ತಾ ಇದ್ದೇನೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.